सिन्दूरारुणविग्रहा त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्. ನಮಗೆ ಇರುತ್ತೆ. ತೃಪ್ತಿ ಒಂದೇ ಆನಂದ ಇಲ್ಲದೆ ಇರುವುದಕ್ಕೆ ಪರಮ ಕಾರಣ. ಮತ್ತೆ ತೃಪ್ತಿ ಒಂದೇ ಮಿಕ್ಕ ಎಲ್ಲಕ್ಕೆ, ಅಂದ್ರೆ ತೃಪ್ತಿ ಇಲ್ಲ ಅಂತಾದ್ರೆ ಕಾಮಕ್ಕೆ, ಕ್ರೋಧಕ್ಕೆ, ಲೋಭಕ್ಕೆ, ಮಾತ್ಸರ್ಯಕ್ಕೆ ಎಲ್ಲಕ್ಕೆ ಹೆಜ್ಜೆ ಬೀಜ ಅದು. ಆದ್ರಿಂದಲೇ ಮೊದಲಿಗೆ ತುಷ್ಟಿ ಹೇಳಿದ್ರು. ಆದ್ರಿಂದ ಇದನ್ನ ನಾವು ದಿನ ಪಾರಾಯಣ ಮಾಡ್ತಾ ಇರೋದೇ ಈ ವಿಷಯಕ್ಕೆ, ದೇವಿಯ ಪರಮ ಕಾರುಣ್ಯಕ್ಕೆ. ಮತ್ತೆ ಪರಮ ಕಾರುಣ್ಯದ ಫಲವಾದ ಇದನ್ನೆಲ್ಲ ನಮಗೆ ದೇವಿ ಕರುಣಿಸಲಿ ಅನ್ನುವುದಕ್ಕೆ ನಿತ್ಯ ಪಾರಾಯಣ ಮಾಡ್ತಾ, ಬರೀ ನಮ್ಮ ಮಾತ್ರಕ್ಕಲ್ಲದೆ ವಿಶ್ವಕ್ಕೇ ದೇವಿಯ ಪರಮ ಕರುಣೆ ಲಭಿಸಲಿ. ಆದ್ರಿಂದ ಈ ತುಷ್ಟಿ, ಪುಷ್ಟಿ, ಮತಿ, ಧೃತಿ, ಶಾಂತಿ, ಕಾಂತಿ, ಸ್ವಸ್ತಿಮತಿ ಈ ಎಲ್ಲ ಗುಣಗಳು ನಮಗೆ ದೇವಿಯ ಪರಮ ಕರುಣೆಯಿಂದ ದೊರಕಬೇಕು. ಹಾಗೆ ನಾವು ದೇವಿಯ ಪರಮ ಕರುಣೆಯನ್ನ ಪಡೆಯೋದಕ್ಕೆ ಏನಾದರೂ ಸಾಧನೆ ಮಾಡ್ತೇವೆ ಅಂತ ಹೊರಟ್ರೆ, ಆ ಸಾಧನೆಯಲ್ಲಿ ನಮಗೆ ಅಡ್ಡಪಡಿಸುವಂಥದ್ದು ಯಾವುದು? ಆಣವ, ಕಾರ್ಮಿಕ ಮತ್ತು ಮಾಯಿಕ ಮಲಗಳು ಅಂತ ನಾವು ನಿನ್ನೆ ಹೇಳ್ಕೊಂಡಿದ್ದೇವೆ. ಅಂದ್ರೆ ಮಾಯೆಗೆ ಸಂಬಂಧಪಟ್ಟಂಥ ಮಲ, ಮಾಯೆಗೆ ಸಂಬಂಧಪಟ್ಟ ಸತ್ವರಜಸ್ತಮೋ ಗುಣ. ಅದರಲ್ಲಿ ರಜಸ್ಸು ಕೃಷ್ಣ ಗೀತೆಯಲ್ಲಿ ಅದಕ್ಕಾಗಿ ಪೂರ್ಣವಾಗಿ 2 ಅಧ್ಯಾಯಗಳನ್ನ ಇಟ್ಟುಕೊಂಡು, ಮತ್ತೆ ಅವುಗಳ ಪ್ರಭಾವ ಎಲ್ಲರ ಮೇಲೆ, ದೇವತೆಗಳ ಮೇಲೂ ಕೂಡ ಇದೆ ಅನ್ನುವುದನ್ನ ಹೇಳಿರೋದನ್ನ ನಾವು ಮತ್ತೆ ಮತ್ತೆ ಒತ್ತಿ ಹೇಳಿಕೊಂಡಿದ್ದೇವೆ. ಯಾಕೆ ಅಂದ್ರೆ ದೇವತೆಗಳೇ ಸತ್ವರಜಸ್ತಮೋ ಗುಣಗಳ ವಶರಾಗುತ್ತಾರೆ ಅಂದಮೇಲೆ ನಮ್ಮಂಥವರ ಸ್ಥಿತಿ ಏನು? ಆದ್ರಿಂದ ಈ ಗುಣಗಳಿಂದ ನಾವು ದೂರ ಬರೋದಕ್ಕೆ ಇರುವುದು ಒಂದೇ ದಾರಿ, ಅದು ತಾಯಿಯ ಪರಮ ಕರುಣೆ. ಆದ್ರಿಂದ ಇದು ಮಾಯಿಕವಾದಂಥ ಮಲ. ಈ ಮಾಯಿಕವಾದ ಮಲದಿಂದ ನಾವು ಹೊರಗೆ ಬರೋದು ಬಹಳ ಕಷ್ಟ ಸಾಧ್ಯ ಇದೆ. ಇನ್ನು ಕಾರ್ಮಿಕ ಮಲ ಅದು ಇನ್ನೂ ಪ್ರಬಲ ಅಂತ ಹೇಳ್ಬೋದು. ಯಾಕೆಂದ್ರೆ ಜನ್ಮ ಜನ್ಮಗಳ ಕರ್ಮ ಇದೆ. ಜನ್ಮ ಜನ್ಮಗಳ ಕರ್ಮದ ರಾಶಿ ಕೊಳೆ ಅದು ಎಷ್ಟು ತುಂಬಿಕೊಂಡಿದೆ ಗೊತ್ತಿಲ್ಲ. ಅದರಿಂದ ನಾವು ಏನೇನನ್ನು ಅನುಭವಿಸಬೇಕು ಗೊತ್ತಿಲ್ಲ. ಅಂಥ ಆ ಎಲ್ಲವನ್ನ, ಹಾಗೆ ಇನ್ನು ಆಣವ ಅಂದ್ರೆ ಈ ನಮ್ಮನ್ನ ನಿರ್ಮಾಣ ಮಾಡುವಾಗ ಆಗುವಂಥ ಲೋಪದೋಷಗಳಿದೆಯಲ್ಲ, ಆದ್ರಿಂದ ನಮ್ಮ ನಿರ್ಮಿತಿಯಲ್ಲಾಗಿರುವ ಲೋಪದೋಷ ಈ ಎಲ್ಲವೂ ಕೂಡ ತಾಯಿಯ ಪರಮ ಕರುಣೆಯಿಂದ ದೂರ ಆಗಬೇಕು. ಆದ್ರಿಂದ ವಿಘ್ನ ನಾಶಿನಿ, ವಿಶೇಷವಾಗಿ ಎಲ್ಲವನ್ನ ಘ್ನ ಒಂದನ್ನು ಬಿಡಬಾರದು. ಯಾವುದು ಒಂದು ಉಳಿದ್ರು ಮತ್ತೆ ನಾವೇನಾಗಬೇಕು? ಭೂಲೋಕಕ್ಕೆ ಬರಲೇಬೇಕು, ಶರೀರವನ್ನು ತಳಿಲೇಬೇಕು. ಆದ್ರಿಂದ ದೇವಿ ವಿಘ್ನ ನಾಶಿನಿಯಾಗಿ ನಮ್ಮನ್ನ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು, ಈಗ ತ್ರಿನಯನ 3 ಕಣ್ಣುಗಳು ದೇವಿ ಹೊಂದಿದ್ದಾಳೆ. ಆ 3 ಕಣ್ಣು ದೇವಿಗೆ ಮಾತ್ರನಾ ಅಂತ ಯೋಚನೆ ಮಾಡಿದ್ರೆ ಇಲ್ಲ, ಪ್ರತಿಯೊಂದು ಜೀವಕ್ಕೂ ಕೂಡ 3 ಇದೆ. ಒಂದು ಏನು, ಪ್ರತಿಯೊಂದು ಜೀವ ಅಥವಾ ಈ ಪ್ರಪಂಚದ ಪ್ರತಿ ನಡೆ ಯಾರಿಂದ ನಿಯಮಿತವಾಗಿದೆ? ಸೂರ್ಯ ಬರಲಿಲ್ಲ ಅಂದ್ರೆ ಚಟುವಟಿಕೆ ಇಲ್ಲ. ಆದ್ರಿಂದ ಸೂರ್ಯನಿಂದ, ಹಾಗೆ ಚಂದ್ರನಿಂದ, ಮತ್ತೆ ಸೂರ್ಯ ಚಂದ್ರ ಏನೂ ಇಲ್ಲ ಅಂದ್ರೂ ಅಗ್ನಿ ಅನ್ನುವುದಿರಬೇಕು. ಅಗ್ನಿ ಇಲ್ಲ ಅಂದ್ರೆ ನಮ್ಮ ಬದುಕಿಲ್ಲ. ಹಾಗಾಗಿ ಸೂರ್ಯ ಚಂದ್ರ ಅಗ್ನಿ ಈ 3ರಿಂದ ಪ್ರಪಂಚ ನಡೀತಾ ಇದೆ. ಹೌದಾ ಅಲ್ವಾ ಅನ್ನೋದನ್ನ ನೀವೇ ವಿಶ್ಲೇಷಣೆ ಮಾಡಿ ನೋಡಿ. ಸೂರ್ಯ ಇವರ 3 ಕೂಡ ಮತ್ತೆ ಚಲಿಸ್ತಾ ಇದ್ದಾರೆ. ಈ ಕಣ್ಣು ಏನಾಗುತ್ತೆ? ಚಲಿಸ್ತಾ ಇರುವಂಥದ್ದು. ಈ 3ರನ್ನ ತನ್ನ ಕಣ್ಣಾಗಿ ತಾಯಿ ಹೊಂದಿದ್ದಾಳೆ. ಆದ್ರಿಂದ ಏನಾಯ್ತು? ಈಗ ತ್ರಿನಯನ ಎನ್ನುವುದರ ಮೂಲಕ ಪ್ರಪಂಚವನ್ನ ನಡೆಸ್ತಾ ಇದ್ದಾಳೆ ತಾಯಿ. ಪ್ರಪಂಚದ ಇರುವಿಕೆಗೆ, ಉಳಿಯುವಿಕೆಗೆ, ಬೆಳೆಯುವಿಕೆಗೆ ತನ್ನ ಒಂದು ನೋಟ ಮಾತ್ರದಿಂದ ಕಾರಣಕರ್ತಳಾಗಿದ್ದಾಳೆ. ಈ ಕೆಲಸ ನಮಗೆ ಚಂದ್ರ, ಸೂರ್ಯ, ಅಗ್ನಿ ಅಂತ ನಮ್ದಲ್ಲದೆ ಇರ್ಬೋದು. ಆದರೆ ನಮಗೂ ಕೂಡ ಬೆಳಗ್ಗೆ ಆಯ್ತು ಅನ್ನೋದು ಯಾವಾಗ? ಕಣ್ಣು ಬಿಟ್ಟಾಗ್ಲೆ ಅಲ್ವೇ? ಕಣ್ಣು ಅನ್ನೋದು ಯಾವಾಗ? ಸೂರ್ಯ ಅರಳಿದಾಗ್ಲೆ. ಆದ್ರಿಂದ ಕಣ್ಣು ಬಿಟ್ಟಾಗ ಬೆಳಗಾಯ್ತು, ಬೆಳಗಾದ ಮೇಲೆ ಚಟುವಟಿಕೆ ಆಯ್ತು.
ಸೂರ್ಯ ಬಂದಿರ್ತಾನೆ, ಸೂರ್ಯ ಬಂದು 10 ಗಂಟೆ ಕಳೆದಿದ್ರು ನಾವು ಕಣ್ಣು ಬಿಟ್ಟಾಗ್ಲೇ ನಮಗೆ ಬೆಳಕಾಗೋದು, ನಮ್ಮಲ್ಲಿ ಚಟುವಟಿಕೆ ಆರಂಭ ಆಗೋದು. ಆದ್ರಿಂದ ನಮ್ಮಲ್ಲಿ ಚಟುವಟಿಕೆ ಆರಂಭಕ್ಕೆ ಕಣ್ಣು ಬಿಡೋದು ಅನ್ನೋದೇ ಕಾರಣ. ಅದರಿಂದ ಕಣ್ಣು ನಮ್ಮಲ್ಲಿ ಇದೆಯೋ ಇಲ್ವೋ? ಇದೆ. ಮತ್ತೆ ಆ ಕಣ್ಣಿನಿಂದ ಚಟುವಟಿಕೆಗಳನ್ನ ಆರಂಭ ಮಾಡಿದ ಮೇಲೆ ಕಣ್ಣಿನಿಂದಾನೇ ನಾವು ಇದನ್ನ ಯಾವ್ಯಾವುದನ್ನ ಹೇಳಿದ್ವಲ್ಲ, ತುಷ್ಟಿ, ಪುಷ್ಟಿ, ಮತಿ, ಧೃತಿ, ಇವೆಲ್ಲ ಹೊಂದುವುದಕ್ಕೆ ನಿಜವಾಗಿ ನೋಡಿ ಬೇಕಾದ್ರೆ ಯಾವುದೋ ಒಂದು ಪದಾರ್ಥವನ್ನ ನಾವು ತಟ್ಟೆಗೆ ಹಾಕೊಳ್ತೀವಲ್ಲ, ಅಲ್ಲೇ ಕಣ್ಣು ಫಸ್ಟ್ ನೋಡುತ್ತಲ್ಲ. ಎಲ್ಲರ ಅನುಭವದಲ್ಲಿದೆ, ಆ ಕಣ್ಣು ನೋಡುವುದರಲ್ಲೇ ಆ ಪದಾರ್ಥದ ಮೇಲೆ ಪ್ರೀತಿ ಬರುತ್ತೆ, ಪ್ರೀತಿ ಬರಲ್ಲ. ಆ ಬಣ್ಣ ನೋಡು ಅಂತಾನೆ ಶುರುವಾಗತ್ತೆ. ಇನ್ನು ಅಲ್ವೇ? ಅದರಿಂದ ರುಚಿ, ಪಾಕ ಇತ್ಯಾದಿ ನೋಡಕ್ ಮುಂಚೆನೆ ಕಣ್ಣಿನಿಂದ ಅದು ಆರಂಭ ಆಗತ್ತೆ. ಮತ್ತೆ ಹಾಕೊಂಡ್ಮೇಲೆ ಅವ್ರ ತಟ್ಟೆ ನೋಡು, ನನ್ನ ತಟ್ಟೆ ನೋಡು, ಅವ್ರು ಎಷ್ಟೊಂದು ಹಾಕೊಂಡಿದ್ದಾರೆ, ನಾನು ಇಷ್ಟೇ ತಿಂದೆ. ಆಮೇಲೆ ಏನ್ ಗೊತ್ತಾ, ಅದು ನಾನು ಇಷ್ಟೇ ತಿಂದೆ ಅನ್ನೋದು ಕಣ್ಣಿಂದ ನೋಡಿರ್ತೀವಲ್ಲ, ಸುಮ್ಮನೆ ಬಾಧೆ ಕೊಡ್ತಿರುತ್ತೆ. ನಾನು ಇಷ್ಟೇ ತಿಂದೆ ಅಂದ್ರೆ ಕಣ್ಣು ಎಷ್ಟು ರೀತಿಯ ಅತೃಪ್ತಿಗೆ ಕಾರಣ. ಆದ್ರಿಂದ ಕಣ್ಣಿನಿಂದ ಚಟುವಟಿಕೆ ಆರಂಭ ಆದ್ರು ಕಣ್ಣು ನಮ್ಮನ್ನ ಎಷ್ಟು ಮಟ್ಟಿಗೆ ನಿಯಂತ್ರಣ ಮಾಡ್ತಾ ಇದೆ, ನಮ್ಮ ನಿಯಂತ್ರಣದಲ್ಲಿ ನಮ್ಮ ಕಣ್ಣೇ ಹೇಗೆ ಪಾತ್ರ ವಹಿಸಿದೆ, ಇದನ್ನ ನಾವು ಗಮನಿಸಿಕೊಂಡಾಗ ತಾಯಿ ತನ್ನ ಕಣ್ಣಿಂದ ಇಡೀ ವಿಶ್ವಾಂಡ ಬ್ರಹ್ಮಾಂಡವನ್ನ ಹೇಗೆ ನಿಯಮನ ಮಾಡ್ತಿದ್ದಳೋ ಹಾಗೆಯೇ ನಮ್ಮ ಕಣ್ಣು ನಮ್ಮನ್ನೂ ನಿಯಮನ ಮಾಡ್ತಾ ಇದೆ. ಮೊದಲಿಂದ ಹೇಳ್ಕೊಂಡಿದ್ದೇವೆ, ಕಣ್ಣೇ ಕಾಮನ ಬೀಜ, ಕಣ್ಣಿಂದಲೇ ನೋಡು ಮೋಕ್ಷ ಸಾಮ್ರಾಜ್ಯ. ಅದರಿಂದ ಕಾಮದ ಕಡೆಗೆ ಕಣ್ಣನ್ನ ಹರಡಿಸಿದರೆ ಕಳಿಸಿದರೆ ಅದನ್ನೇ ಆ ಕೆಲಸ ಮಾಡುತ್ತೆ. ಅದಲ್ಲದೆ ನಾವು ಭಾವಿಸ್ತಾ ಹೋದಾಗ ಅದು ಏನಾಗುತ್ತೆ, ಒಳಗಣ್ಣನ್ನ ತೆರೆದು ಒಳಗಡೆಗೆ ನಮ್ಮನ್ನ ಕರ್ಕೊಂಡಾಗ. ಆದ್ರಿಂದ ಕಣ್ಣು ಎನ್ನುವುದು ದೇವಿಗೆ ಮಾತ್ರ ಅಲ್ಲ, ಒಳಗಣ್ಣು ಅಂತ ಈಗೊಂದು ಶಬ್ದ ಹೇಳಿದ್ವಲ್ಲ, ಆ ಒಳಗಣ್ಣೆ 3ನೆಯ ಕಣ್ಣು. ಹಾಗಾಗಿ ಈ 3 ಕಣ್ಣುಗಳು ಪ್ರತಿಯೊಂದು ಜೀವಿಗೂ ಇದ್ದು ಪ್ರತಿಯೊಂದು ಜೀವಿಯನ್ನ ಅದು ಏನ್ ಮಾಡ್ತಾ ಇದೆ, ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡ್ತಾ ಇದೆ. ಪ್ರಾಣಿಗಳಿಗೆಲ್ಲಿ ಅಂದ್ರೆ ಒಳಗಡೆ ಹೇಳ್ತೀವಲ್ಲ ಇಂಟ್ಯೂಷನ್ ಅಂತ, ಪ್ರತಿಯೊಂದು ಪ್ರಾಣಿಗೂ ಇದೆ ಅಲ್ವಾ, ಅದು ಒಳಗಡೆ ಯಾವುದೋ ಒಂದು ನನ್ನ ಮೇಲೆ ಹಾರಬಹುದು ಅನ್ನೋದೊಂದು ಇಂಟ್ಯೂಷನ್. ಮತ್ತೆ ಆ ಹಳ್ಳ ಇಷ್ಟು ದೂರ ಇರಬಹುದು, ಇಷ್ಟಕ್ಕೆ ನಾನು ಇಷ್ಟು ಪ್ರೆಷರ್ ಹಾಕಿದ್ರೆ ಸಾಕಾಗಬಹುದು. ಅದನ್ನೆಲ್ಲ ನಾವು ಬುದ್ಧಿಯಿಂದ ಆಲೋಚನೆ ಮಾಡಿ ಕೆಲಸ ಮಾಡುವಷ್ಟು ಟೈಮ್ ನಾವು ತಗೊಂಡಿರಲ್ಲ, ಎಲ್ಲ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಆಗತ್ತೆ. ಆದ್ರೆ ಆ ಎಲ್ಲ ಕೆಲಸ ಒಳಗಡೆ ನಡೆದಿರುತ್ತೆ, ನಡೆಯದೆ ಕೆಲಸ ಆಗಲ್ಲ. ಆದ್ರಿಂದ ಆ ಒಳಗಣ್ಣು ಎನ್ನುವುದರ ಮೂಲಕ ಪ್ರತಿಯೊಂದು ಜೀವಿಯ ನಡೆಯೂ ಕೂಡ ನಿಯಂತ್ರಿತವಾಗಿದೆ. ಹಾಗಾಗಿ ಪ್ರಪಂಚವನ್ನ ಮೊದಲನೆಯದಾಗಿ ತಾಯಿ ನಿಯಮನ ಮಾಡ್ತಾ ಇರುವುದೇ ತನ್ನ 3 ಕಣ್ಣುಗಳಿಂದ. ಆ 3 ಕಣ್ಣುಗಳ ಇಂದ ಲೋಕವನ್ನೆಲ್ಲ ತಾಯಿ ನಡೆಸ್ತಾ ಇದ್ದಾಳೆ. ಲೋಕದಲ್ಲಿರುವ ಜೀವಿಗಳು ಕೂಡ ಅವುಗಳನ್ನ ಆಶ್ರಯಿಸಿಕೊಂಡೇ ಬದುಕ್ತಾ ಇದ್ದಾರೆ. ಆದ್ರಿಂದಲೇ ಸೌಂದರ್ಯ ಲಹರಿಯಲ್ಲಿ ಅಹಹ ಸ್ಯೂತೆ, ಹಗಲು ಏನನ್ನ, ಅಹಸ್ಸೂತೆ ಸವ್ಯಂ, ನಿನ್ನ ಈ ಒಂದು ಎಡಗಣ್ಣು ಅಹಸ್ಸೂತೆ, ತವ ನಯನ, ನಿನ್ನ ಕಣ್ಣು ಅಮ್ಮ ಇದನ್ನ ಏನನ್ನ ಕೊಡುತ್ತೆ ಅಂದ್ರೆ ಈ ಅರ್ಕಾತ್ಮಕಂ, ಸೂರ್ಯ ರೂಪವಾಗಿ ಇದು ಇದೆ. ಮತ್ತೆ ತ್ರಿಯಾಮಾಂ ವಾಮಂ, ಬೆಳಗಿನ ಇದು ಬಲಗಡೆಯ ಕಣ್ಣು ಏನಿದೆ ಸೂರ್ಯಾತ್ಮಕವಾಗಿದೆ. ಅದು ಎಲ್ಲ ಒಂದು ಬೆಳಕಿಗೆ ಜ್ಞಾನಕ್ಕೆ ಪ್ರಚೋದಕವಾಗಿದೆ. ಇನ್ನು ತ್ರಿಯಾಮಾಂ ವಾಮಂ, ತ್ರಿಯಾಮ ಅಂದ್ರೆ ರಾತ್ರಿ, ರಾತ್ರಿಯನ್ನ ನಿನ್ನ ಎಡಗಣ್ಣು, ತ್ರಿಯಾಮಾಂ ವಾಮಂ, ನಿನ್ನ ಎಡಗಣ್ಣು ರಾತ್ರಿಗೆ ಕಾರಣವಾಗಿದೆ. ಆದ್ರಿಂದ ಈ 2ಕ್ಕೆ ನಾಯಕ ಯಾರು? ನಿನ್ನ ಒಂದು ಕಣ್ಣು ಹಗಲಿಗೆ ನಾಯಕ, ಇನ್ನೊಂದು ಕಣ್ಣು ರಾತ್ರಿಗೆ ನಾಯಕ ಆಗಿದೆ. ಹಾಗಾಗಿ ಸೃಜತಿ ನಾಯಕತಯ ಅಹಸ್ಸೂತೆ ಇದು ಸವ್ಯಂ. ಆದ್ರಿಂದ ನಿನ್ನ ಒಂದು ಕಣ್ಣು ಏನಾಗಿದೆ, ಅರ್ಕತಯ, ಸೂರ್ಯನನ್ನ ಸೃಷ್ಟಿ ಮಾಡಿ ಹಗಲಿಗೆ ಕಾರಣವಾಗಿದೆ. ಮತ್ತೊಂದು ಕಣ್ಣು ತ್ರಿಯಾಮಾಂ ಯಾಮಂ, ರಾತ್ರಿ ಎಂಬುದನ್ನ ಸೃಷ್ಟಿ ಮಾಡುತ್ತೆ. ಅದರ ನಂತರ ತೃತೀಯ ದೃಷ್ಟಿ, ನಿನ್ನ 3ನೆಯ ದೃಷ್ಟಿ ಏನಾಗಿದೆ, ದರದಲಿತ ಅಂದ್ರೆ ಸ್ವಲ್ಪ ಮಾತ್ರ ವಿಕಾಸಗೊಂಡ ಕಮಲ ಪುಷ್ಪದ ತರಹ ಇದೆ. ಅದು ಹೇಮಾಂಬುಜ ರುಚಿ, ಒಳ್ಳೆ ಚಿನ್ನದ ಕಮಲದಂತೆ ಬೆಳಗುತ್ತಾ ಇದೆ. ಆ ಚಿನ್ನದ ಕಮಲದಂತೆ ಬೆಳಗುತ್ತಾ ಇರುವಂತ ನಿನ್ನ ಆ 3ನೆಯ ಕಣ್ಣು ಸಮಾಧತ್ತೆ ಸಂಧ್ಯಾಂ, ಈ 2ರ ಸಂಧಿಗೆ ಕಾರಣವಾಗುತ್ತೆ.
ಅಂದ್ರೆ ನೋಡಿ, ಈ ಎರಡರ ಸಂಧಿ ಎಲ್ಲಿದೆ? ಅಲ್ಲಿ ತಾನೇ ಮೂರನೆಯ ಕಣ್ಣಿದೆ. ಆದ್ರಿಂದ ಹೀಗೆ ಅಮ್ಮ ನಿನ್ನ ಮೂರು ಕಣ್ಣು ಲೋಕವನ್ನ ನಿಯಮನ ಮಾಡ್ತಾ ಲೋಕವನ್ನ ನಡೆಸ್ತಾ ಇದೆ ಅನ್ನುವುದನ್ನ ಸೌಂದರ್ಯ ಲಹರಿಯಲ್ಲಿ ಹೇಳಿ, ನಿನ್ನ ಕಣ್ಣಿನಿಂದ ಬರುವಂತಹ ಒಂದು ಕೃಪೆ ಅಂದ್ರೆ, ಈಗ ಸೂರ್ಯ ಭೀಕರವಾಗಿ ಪ್ರಜ್ವಲಿಸದಂತೆ ರಕ್ಷಣೆ ಮಾಡಬೇಕಾದ್ರೆ ನಾವು ಓದ್ತೇವೆ ಭಾಗವತ ಮೊದಲಾದ ಜಾಗದಲ್ಲಿ, ಪ್ರಳಯ ಅಂತ ಆಗಬೇಕಾದ್ರೆ ಏನಾಗುತ್ತೆ ಅಂತ. ಸೂರ್ಯ ಒಬ್ಬನೇ ಸೂರ್ಯ ಅನೇಕ ಕೋಟಿ ಸೂರ್ಯನಷ್ಟು ತಾಪದಿಂದ ಉರಿತಾನೆ ಅಂತ. ಹಾಗೆ ಉರಿಯುವಂತಾದ್ರೆ ತಾಯಿಯ ಪ್ರಕೋಪದಿಂದ ಆಗ ನಮಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ಆದ್ರಿಂದ ನಿನ್ನ ಕೃಪೆಯ ಕಟಾಕ್ಷದಿಂದ ಸೂರ್ಯನಾಗಲಿ ಚಂದ್ರನಾಗಲಿ ಯಾವ ಒಂದು ಹದದಲ್ಲಿ ಉರಿಬೇಕೋ ಹಾಗಿದ್ದು ಅವರು ಯಾವ ಬೆಳಕನ್ನ ಕೊಡಬೇಕೋ, ಯಾವ ಆನಂದ ಕೊಡಬೇಕೋ ಅದನ್ನ ಕೊಡ್ತಾ ನಮ್ಮನ್ನ ಕಾಪಾಡ್ಲಿ ಅಮ್ಮ ಎನ್ನುವಂತೆ ದೇವಿಯನ್ನ ಇಲ್ಲಿ ತ್ರಿನಯನ, ಮೂರು ಕಣ್ಣುಗಳಿಂದ ಅವಳು ಈ ಲೋಕಗಳನ್ನೆಲ್ಲ ಕಾಪಾಡ್ತಾ ಇದ್ದಾಳೆ. ಮೂರು ಕಣ್ಣಿಂದ ಮೂರು ಲೋಕಗಳನ್ನು ಕಾಪಾಡ್ತಾ ಇದ್ದಾಳೆ, ಮೂರೂ ಕಾಲವನ್ನು ಕಾಪಾಡ್ತಾ ಇದ್ದಾಳೆ. ಭೂತ ವರ್ತಮಾನ ಭವಿಷ್ಯತ್ತುಗಳಲ್ಲಿರುವ ಮೂರು ಕಾಲವನ್ನ ಮತ್ತೆ ಮೂರೂ ಲೋಕವನ್ನ. ಆದ್ರಿಂದ ಇವಾಗ ಅಮ್ಮ ಹಿಂದಿನ ಕಾಲದಲ್ಲಿ ಆ ಥರ ಇಲ್ಲ, ಯಾವ ಕಾಲಕ್ಕೂ ಕೂಡ ಇರುವುದೇ ಇದೆ. ಹಾಗಾಗಿ ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯ ಭೂಷಿತಂ ಪಾತು ನಃ ಸರ್ವಭೂತೇಭ್ಯಃ ಕಾತ್ಯಾಯನಿ ನಮೋಸ್ತುತೆ ಅಲ್ವೇ. ಆದ್ರಿಂದ ಅಮ್ಮ ನಿನ್ನ ಈ ಮೂರು ಕಣ್ಣು ನಮ್ಮನ್ನ ಕಾಪಾಡ್ಲಿ. ಆದ್ರಿಂದ ತಾಯಿಯ ಪರಮ ಕೃಪೆಗೆ ಈ ಕೃಪಾ ಕಟಾಕ್ಷ ಎನ್ನುವುದು ಹೇತುಭೂತವಾಗಲಿ ಎನ್ನುವುದಾಗಿ ತ್ರಿನಯನ. ಇನ್ನು ಕಣ್ಣು ಎನ್ನುವುದನ್ನ ನಾವು ಪ್ರಮಾಣವಾಗಿ ಇಟ್ಕೊಳ್ತೇವೆ ಲೋಕದಲ್ಲಿ. ಪ್ರಮಾಣ ಅಂದ್ರೆ ಜ್ಞಾನ ಇದೆಯಲ್ಲ, ಜ್ಞಾನಕ್ಕೆ ಸಾಧನ. ಜ್ಞಾನ ಎನ್ನುವುದು ಒಂದಿದ್ರೆ ಜ್ಞಾನಕ್ಕೆ ಸಾಧನವನ್ನ ಪ್ರಮಾಣ ಅಂತ ಕರೀತೇವೆ. ಕಣ್ಣು ಅಂದಾಗ ಕಣ್ಣು ಮಾತ್ರ ಅಲ್ಲ, ಇದನ್ನ ಹೇಳ್ಕೊಂಡಿದ್ದೇವೆ ನಾವು. ಯಾವ ರೀತಿಯಲ್ಲಿ? ನೋಡು, ತಿಂದು ನೋಡು, ಹೇಳಿ ನೋಡು, ಕೇಳಿ ನೋಡು, ಮಾಡಿ ನೋಡು. ಎಲ್ಲ ಕಡೆಯಲ್ಲಿ ನೋಡು ಅನ್ನುವುದು ಏನನ್ನ ಹೇಳುತ್ತೆ? ಜ್ಞಾನ ವಿಷಯವನ್ನ ಹೇಳುತ್ತೆ. ಆದ್ರಿಂದ ಆ ಜ್ಞಾನ ಕೇಳಿ ಎಂದಾಗ ಕಿವಿಯಾಗಿರುತ್ತೆ, ಅವಾಗ ಕಿವಿ ಅನ್ನೋದೇ ಕಣ್ಣಿನ ಲೆಕ್ಕ, ಅಂದ್ರೆ ಜ್ಞಾನಕ್ಕೆ ಪ್ರಮಾಣ. ಹಾಗೆ ಜ್ಞಾನಕ್ಕೆ ಪ್ರಮಾಣವಾಗಿ ಇದ್ದಾಗ ಅದು ಎಲ್ಲಿಗೆ ಹೋಗಬೇಕು? ನಯತಿ, ನಮ್ಮನ್ನ ಒಯ್ಬೇಕು, ವಸ್ತುವಿನ ಬಳಿಗೆ ಒಯ್ಬೇಕು. ಇಲ್ಲದೆ ಇದ್ರೆ ಯಾರೋ ಹೇಳಿದ್ದು ಏನೋ ಹೇಳಿದ್ದು ಅದನ್ನೇ ಪರಮ ಸತ್ಯ ಅಂತ ನಂಬಿಕೊಂಡು ವ್ಯವಹಾರ ಮಾಡುವಾಗ ಲೋಕದಲ್ಲಿ ಏನಾಗುತ್ತೆ? ತೊಂದರೆಗಳು ಉಂಟಾಗುತ್ತೆ, ಆಗಬಾರದಾಗುವ ಸಾಧ್ಯತೆಗಳಿರುತ್ತೆ. ಆದ್ರಿಂದ ನಮ್ಮ ಇಂದ್ರಿಯಗಳೇ ಏನ್ ಮಾಡಬೇಕು? ತಾನು ಅದರ ಬಳಿಗೆ ಹೋಗಬೇಕು. ಹಾಗೆ ಹೋಗುವುದಕ್ಕೆ ಅಂದ್ರೆ ಕಣ್ಣೇನು ನಡ್ಕೊಂಡು ಹೋಗಲ್ಲ. ಕಣ್ಣು ಹೇಗೆ ಹೋಗುತ್ತೆ? ಕಿರಣಗಳ ಮೂಲಕ ಹೋಗುತ್ತೆ. ಕಣ್ಣಿಂದ ಹೊರಟ ಕಿರಣ, ಆ ಕಿರಣ ಎಲ್ಲಿದೆ? ತಾಯಿಯ ಕೃಪೆಯಿಂದ ನಮ್ಮ ಒಳಗೆ ಚೈತನ್ಯವಾಗಿ ಏನಿದೆ ಆತ್ಮ ಚೈತನ್ಯ, ಆ ಆತ್ಮ ಚೈತನ್ಯವೇ ಕಣ್ಣಿನಲ್ಲಿ ಕಿರಣವಾಗಿ ಹೋಗುತ್ತೆ. ಹಾಗಾಗಿ ನಯತಿ ಅಂದ್ರೆ ಒಯ್ಯುತ್ತೆ ನಿಜ. ಕಣ್ಣು ಕಿವಿ ಎಲ್ಲ ಎಲ್ಲೂ ಹೋಗ್ಲಿಲ್ವಲ್ಲ, ಇಲ್ಲೇ ಕೂತಿದೆಯಲ್ಲ ಅಂದ್ರೆ ಎಲ್ಲೂ ಅದು ಹೋಗಲ್ಲ. ಅದರ ಮೂಲಕ ಕಿರಣಗಳ ಮೂಲಕ ಅದು ವಿಷಯಗಳನ್ನ ಸಂಗ್ರಹಿಸುತ್ತೆ. ಹಾಗೆ ನಯತಿ ಅಂದ್ರೆ ಪ್ರಾಪಯತಿ, ಯಾವುದನ್ನ? ಪ್ರಮಾಣಂ. ಈ ಕಣ್ಣಿಗೆ ಪ್ರಮಾಣತ್ವವನ್ನ ಕೊಡುವುದು, ಕಿವಿಗೆ ಪ್ರಮಾಣತ್ವವನ್ನ ಕೊಡುವುದು ಯಾವುದಪ್ಪ ಅಂದ್ರೆ ತಾಯಿಯ ಪರಮ ಕೃಪೆನೇ. ನನಗೆ ಏನು ಕೇಳಿಸುತ್ತೋ ಅದನ್ನ ನಾನು ಸರಿಗೆ ಕೇಳ್ಕೊಳ್ಳದೆ ಇದ್ರೆ, ನಾನೇ ತಪ್ಪಾಗಿ ಕೇಳ್ಕೊಂಡ್ರೆ ಆಗ ನನಗೆ ಪ್ರಮಾಣ ಇರಲ್ಲ. ಇಲ್ಲ, ಅವ್ರು ಹೇಳಿದ್ದು ಅದೇನೆ, ನಂಗೆ ಗೊತ್ತಿದೆ ಅಂತ ನಾವು ವಾದ ಮಾಡ್ಬೋದು. ಅವರು ಇಲ್ಲ ರೀ ನಾನು ಹಾಗೆ ಹೇಳಿಲ್ಲ ಅಂತ ಹೇಳ್ಬೋದು. ಆದರೆ ಸರಿಯಾಗಿ ಕೇಳುವಂತೆ ಮಾಡೋಳು ಯಾರು ಅಂದ್ರೆ ದೇವಿನೇ. ಈಗ ಎಷ್ಟೋ ವಿಷಯದಲ್ಲಿ ನಾವು ಅನ್ಕೊಳ್ತೇವೆ, ಕೋರ್ಟಲ್ಲಿ ಕೇಸ್ ನಡೀತಿರುತ್ತೆ, ಎರಡೂ ಪಕ್ಷದ ಕಕ್ಷಿದಾರರ ಪರವಾಗಿ ವಕೀಲ ವಾದ ಮಾಡ್ತಾ ಇರ್ತಾನೆ. ಜಡ್ಜಿಗೆ ಕಿವಿನಲ್ಲಿ ಏನ್ ಕೇಳಬೇಕು ಅದು ಕೇಳ್ಬೇಕಲ್ವಾ? ಯಾವ ಪಾಯಿಂಟ್ ಕಿವಿ ಮೇಲೆ ಕೇಳಬೇಕು ಅದು ಬಿದ್ದಿರ್ಬೇಕು, ಆ ಪಾಯಿಂಟ್ ಅನ್ನು ಅವನು ಗುರುತಾಕಿರ್ಬೇಕು. ಆಗ ಅವನು ಸರಿಯಾದ ಜಡ್ಜ್ಮೆಂಟ್ ಕೊಡುವುದಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಇದ್ರೆ ಆಮೇಲೆ ಎಷ್ಟೊಂದ್ಸಲಿ ನಾವು ಹೇಳ್ತೇವೆ, ಅವ್ರು ಯಾಕೆ ಈ ತರ ಜಡ್ಜ್ಮೆಂಟ್ ಕೊಟ್ರು, ಇದು ಸರಿಯಾಗ್ಲಿಲ್ಲ, ಇದೆಲ್ಲ ಪಾಯಿಂಟ್ ಇತ್ತಲ್ಲ. ಕೊನೆಗೆ ವಕೀಲರಲ್ಲೇ ಬರುತ್ತೆ,
ಜಡ್ಜ್ಮೆಂಟ್ ವಿಷಯ ಬಂದಾಗ ನಿಜವಾಗಿ ವಕೀಲ ಪಾಯಿಂಟ್ಗಳು ಇರುವಂತ ವಕೀಲನಿಗನ್ಸುತ್ತೆ ಇದ್ಯಾಕೆ ಈ ತರ ಜಡ್ಜ್ಮೆಂಟ್ ಅಂದ್ರೆ, ಕೇಳುವಾಗ ಸರಿಯಾದ ಪಾಯಿಂಟ್ ಕಿವಿ ಒಳಗೆ ಹೋಗ್ಬೇಕು, ಅವ್ರು ಕೊಟ್ಟ ಅಂಶಗಳು ಹೋಗಿ ಅದು ಗ್ರಹಿತವಾಗಬೇಕು. ಹಾಗಾಗೋದಕ್ಕೆ ಕಾರಣ ಯಾವುದು ಅಂದ್ರೆ ಒಳಗಿರುವ ಚೈತನ್ಯ. ಆ ಒಳಗಿರುವ ಚೈತನ್ಯ ಯಾವುದು? ದೇವಿಯ ಕೃಪೆಯಿಂದ ಬಂದಿರುವಂಥದ್ದು. ಅದು ಆತ್ಮ ಚೈತನ್ಯ. ಆ ಆತ್ಮ ಚೈತನ್ಯ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಅದು ಪ್ರಮಾಣವಾಗುತ್ತೆ. ಆದ್ರಿಂದ ನಯತಿ ಪ್ರಾಪಯತಿ ಪ್ರಮಾಣಂ, ಆದ್ರಿಂದ ಅದನ್ನ ನಯನ ಅಂತ ಕರೀತಾರೆ. ಹಾಗಾಗಿ ನಮ್ಮ ಇಂದ್ರಿಯಗಳನ್ನ ಪ್ರತ್ಯಕ್ಷ, ಅನುಮಾನ, ಶಬ್ದ ಮತ್ತೆ ಪ್ರತ್ಯಕ್ಷ, ಅನುಮಿತಿ, ಶಾಬ್ದ ಎಂಬ 3 ಜ್ಞಾನಕ್ಕೆ 3 ಪ್ರಮಾಣವಾಗಿ, ಪ್ರತ್ಯಕ್ಷ, ಅನುಮಾನ, ಶಬ್ದ ಎಂಬ ಪ್ರಮಾಣವಾಗಿ ಮಾಡಿಕೊಡುವವಳು ಯಾರು ಅಂದ್ರೆ ದೇವಿ. ಈ ಪ್ರಮಾಣಗಳಲ್ಲಿ ಅನೇಕ ಪ್ರಮಾಣಗಳಿದೆ. ಸಾಮಾನ್ಯವಾಗಿ ಒಪ್ಪುವರು ಒಬ್ಬೊಬ್ಬರು ಒಂದೊಂದು ಸಿದ್ಧಾಂತದವರು ಒಂದೊಂದು ಪ್ರಮಾಣವನ್ನ ಒಪ್ತಾರೆ. ಚಾರ್ವಾಕರು ಕೇವಲ ಒಂದೇ ಪ್ರಮಾಣ, ಪ್ರತ್ಯಕ್ಷ ಒಂದೇ. ಪ್ರತ್ಯಕ್ಷ ಪ್ರಮಾಣ ಇಲ್ಲ ಬಿಟ್ರೆ ಇನ್ನೇನು ಒಪ್ಪಲ್ಲ. ಇನ್ನು ಬೌದ್ಧರು ಪ್ರತ್ಯಕ್ಷ, ಅನುಮಾನ ಅಂತ 2 ಪ್ರಮಾಣ ಒಪ್ಪುತ್ತಾರೆ. ಸಾಂಖ್ಯ, ಯೋಗ ಇವರುಗಳು 3 ಪ್ರಮಾಣ ಒಪ್ತಾರೆ. ಪ್ರತ್ಯಕ್ಷ, ಅನುಮಾನ, ಶಬ್ದ ಎಂಬುದಾಗಿ 3 ಪ್ರಮಾಣ ಒಪ್ತಾರೆ. ನೈಯಾಯಿಕರು 4 ಪ್ರಮಾಣ ಒಪ್ತಾರೆ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ ಎಂಬುದಾಗಿ. ಹಾಗೆ ಸಿದ್ಧಾಂತಗಳನ್ನ ಅನುಸರಿಸಿ ಅನುಪಲಬ್ಧಿ, ಐತಿಹ್ಯ ಇತ್ಯಾದಿಯಾಗಿ 8, 10 ಪ್ರಮಾಣಗಳನ್ನ ಅಂಗೀಕರಿಸುವಂತವರು ಇದ್ದಾರೆ. ಈಗ ಈ ಪ್ರಮಾಣಗಳಲ್ಲಿ ಸಾಂಖ್ಯ ಯೋಗ ಎನ್ನುವುದನ್ನ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ. ಸಾಂಖ್ಯ ಯೋಗೇಶ್ವರ ಅವನು, ನಾವು ಕೇಳಿದ್ರು ಕೂಡ. ಮತ್ತೆ ಭಾಗವತದಲ್ಲಿ ಸಾಂಖ್ಯ ಯೋಗ 2 ತತ್ವವನ್ನ ಲೋಕಕ್ಕೆ ಕಣ್ಣಾಗಿ ಕೊಟ್ಟಿದ್ದೇನೆ, ಇದನ್ನು ಇಲ್ಲಿ ಗಮನಿಸಿ. ಕಣ್ಣಾಗಿ ಕೊಟ್ಟಿದ್ದೇನೆ ಅಂತ ಕಪಿಲ ಮುನಿ ತಾಯಿ ದೇವಹೂತಿಯನ್ನ ನೆಪ ಮಾಡಿ ಲೋಕದ ಜನರೆಲ್ಲರ ಉದ್ಧಾರಕ್ಕೆ ಕೊಟ್ಟಿರುವ 2 ಕಣ್ಣು ಸಾಂಖ್ಯ ಮತ್ತು ಯೋಗ. ಅದರ ಅನುಷ್ಠಾನ 3ನೆಯ ಕಣ್ಣು. ಹಾಗಾಗಿ ಈ 3 ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ, ಪ್ರತ್ಯಕ್ಷ, ಅನುಮಿತಿ ಮತ್ತು ಶಾಬ್ದ ಎಂಬ ಜ್ಞಾನಕ್ಕೆ ಈ 3 ಕಣ್ಣುಗಳು ಕಾರಣವಾಗಿದೆ. ಆದ್ರಿಂದ ಇದು ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸುತ್ತೆ, ಒಯ್ಯುತ್ತೆ. ಅದಕ್ಕೆ ಕಾರಣ ದೇವಿ. ಆದ್ರಿಂದಲೇ ತ್ರೀಣಿ ಯೇಷಾಂ ನೇತ್ರಾಣಿ, ಈ 3 ನೇತ್ರಗಳು ಅದು ಏನ್ ಮಾಡುತ್ತೆ? ಶಬ್ದ, ಲಿಂಗ, ಅಕ್ಷ. ಈಗ ನಾವು ಹೇಳಿದಂತೆ ಶಬ್ದ ಅಂದ್ರೆ ಶಬ್ದ ಪ್ರಮಾಣ, ಲಿಂಗ ಅಂದ್ರೆ ಅನುಮಿತಿ ಪ್ರಮಾಣ, ಅಕ್ಷ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ. ಶಬ್ದ, ಲಿಂಗ, ಅಕ್ಷ ಭೇದಾತ್ ರುದ್ರವತ್, ತಾಯಿಯ ಕಣ್ಣು ಕೂಡ ರುದ್ರನಂತೆ 3 ಕಣ್ಣುಳ್ಳದ್ದಾಗಿದ್ದು ನಮ್ಮನ್ನ ನಡೆಸುವುದಕ್ಕೆ ಬೇಕಾದ, ಲೋಕವನ್ನ ನಡೆಸುವುದಕ್ಕೆ ಬೇಕಾದ ಪ್ರತ್ಯಕ್ಷ, ಅನುಮಿತಿ, ಶಾಬ್ದ ಜ್ಞಾನದೊಡಗೂಡಿ ಜೀವಿಗಳನ್ನ ನಡೆಸುತ್ತೆ. ಇದು ಶಾಂಡಿಲ್ಯ ಸೂತ್ರದಲ್ಲಿ ಬರುವಂಥದ್ದು. ಇದು ಅತ್ಯಂತ ದಾರ್ಶನಿಕ, ಸೈದ್ಧಾಂತಿಕ. ಆದ್ರಿಂದ ಹೆಚ್ಚು ನಾವು ಅದರ ಕುರಿತು ಯೋಚನೆ ಮಾಡಿಕೊಳ್ಳದೆ ಮುಂದಕ್ಕೆ ಹೋಗೋದಾದ್ರೆ ಎಲ್ಲನೂ ಬೇಕಾದ್ದೆ. ಇದಿಷ್ಟು ಒಂದೇ ತ್ರಿನಯನ ಎಂಬುದರಲ್ಲಿ ಗೀತೆಯ ಸುಮಾರು ಸಾರವನ್ನ ಹೇಳಿದ್ದಾನೆ. ಗೀತೆಯ 8ನೇ ಅಧ್ಯಾಯದಲ್ಲಿ ಕೃಷ್ಣ ಮಾರ್ಗಗಳನ್ನ ಹೇಳಿದ್ದಾನೆ. ಒಂದು ವಾಮ ಮಾರ್ಗ, ಮತ್ತೊಂದು ದಕ್ಷಿಣ ಮಾರ್ಗ ಎಂಬುದಾಗಿ. ಒಂದನ್ನ ಬೆಳಕಿನ ಮಾರ್ಗ, ಒಂದನ್ನ ಕತ್ತಲೆಯ ಮಾರ್ಗ ಅಂದಿದ್ದಾನೆ. ಇನ್ನೊಂದನ್ನ ಮಧ್ಯ ಮಾರ್ಗ ಅಂತ ಕರೆದಿದ್ದಾನೆ. ಈ 3 ಕಣ್ಣು ಮತ್ತೆ ಇದು ಬೆಳಕಿನ ಕಣ್ಣು ಅಂದ್ರೆ ಸೂರ್ಯ, ಆದ್ರಿಂದ ಇದು ಬೆಳಕಿನ ಮಾರ್ಗ. ಇದು ರಾತ್ರಿಯ ಮಾರ್ಗ, ಇದು ಚಂದ್ರನ ಮಾರ್ಗ. 2 ಅಲ್ಲದ ಮಧ್ಯ ಮಾರ್ಗ. ಹೀಗೆ 3 ಮಾರ್ಗಗಳ ಮೂಲಕ ಜೀವಿಗಳು ಪ್ರಪಂಚದಲ್ಲಿ ವ್ಯವಹಾರ ಮಾಡುತ್ತೆ. ಎಲ್ಲರೂ ಕೂಡ ಯೋಗಿಗಳಾಗಲಿಲ್ಲ. ಯೋಗಿ ಎಂದಾಗ ಕೃಷ್ಣ 8ನೇ ಅಧ್ಯಾಯದಲ್ಲಿ ಹೇಳಿದಾನೆ, ಯಾವ ಒಂದು ಮಾರ್ಗದಲ್ಲಿ ಸಂಚಾರ ಮಾಡಿದಾಗ ಜೀವಿಗಳು ಕೇವಲ ಜ್ಞಾನಮಯವಾದ ಮಾರ್ಗವನ್ನ ಆಶ್ರಯಿಸಿಕೊಂಡು ಜ್ಞಾನದ ಮೂಲಕ ಈ ಶರೀರವನ್ನು ತ್ಯಾಗ ಮಾಡಿ, ಅಂದ್ರೆ ಇಡ ಪಿಂಗಳ ಎನ್ನುವುದನ್ನು ಸುಷುಮ್ನೆಯಲ್ಲಿ ಸೇರಿಸಿ ಸುಷುಮ್ನೆಯಿಂದ ಮೂಲಾಧಾರ ಸ್ವಾಧಿಷ್ಠಾನಾದಿ ಚಕ್ರಗಳನ್ನ ದಾಟುತ್ತಾ ಸಹಸ್ರಾರವನ್ನ ಭೇದಿಸಿಕೊಂಡು ಹೋದಾಗ ಅದು ಪರಾತ್ಪರ ತತ್ವವನ್ನ ಸೇರುವ ಮಾರ್ಗ. ಇದು ಯೋಗಿಗಳಿಗಿರುವಂಥ ಮಾರ್ಗ. ಆದರೆ ಇವತ್ತು ಯೋಗಿಗಳಿಗೂ ಇಲ್ಲದೆ ತೆಂಗಿನಕಾಯಿನ ಒಡೆದು ಮಾರ್ಗ ಓಪನ್ ಮಾಡ್ತಾರೆ. ಆದರೆ ಆ ರೀತಿಯಾದ ನಿಜವಾದ ಇದರಲ್ಲಿ ಅನುಷ್ಠಾನದ ಮೂಲಕ ಅದು ಹಾಗೆ ಸಾಗಬೇಕು.
ಆ ರೀತಿಯಾಗಿ ಸಾಗುವ ಒಂದು ಮಾರ್ಗದಲ್ಲಿ ಅವನು ನಸ ಪುನರಾವರ್ತತೆ, ಅವನು ಹಿಂತಿರುಗಿ ಬರೋಲ್ಲ. ಇನ್ನೊಬ್ಬನ ಮಾರ್ಗ ಏನಿದೆ? ಕರ್ಮದ ಮಾರ್ಗವನ್ನ ಆಶ್ರಯಿಸಿಕೊಂಡಿದ್ದಾನೆ, ಕರ್ಮದಿಂದ ಪಾಪ ಪುಣ್ಯಗಳನ್ನ ಮಾಡಿದ್ದಾನೆ, ಪುಣ್ಯದಿಂದ ಮೇಲಿನ ಲೋಕಗಳನ್ನ ಪಡ್ಕೊಂಡಿದ್ದಾನೆ. ಮೇಲಿನ ಲೋಕದಲ್ಲಿ ಸ್ವರ್ಗಲೋಕ ಇರ್ಬೋದು, ವಿದ್ಯಾಧರ ಲೋಕ ಇರ್ಬೋದು, ವಿಭಿನ್ನವಾದ ಲೋಕಗಳನ್ನ ಪಡೆದಿದ್ದಾನೆ. ಆ ಲೋಕಗಳಲ್ಲಿ ಫಲವನ್ನ ಅನುಭವಿಸ್ತಾ ಇದ್ದಾನೆ. ಫಲವನ್ನೆಲ್ಲ ಅನುಭವಿಸಿದ ಮೇಲೆ ಮತ್ತೆ ಅದೇ ಮಾರ್ಗದಲ್ಲಿ ಅವನು ಕೆಳಗಿಳಿದು ಬರ್ತಾನೆ. ಹಾಗೆ ಬಂದು ಮತ್ತೆ ಶರೀರಧಾರಿಯಾಗುತ್ತಾನೆ. ಈ ರೀತಿಯಾಗಿ ಇರುವಂತಹ ಚಾಂದ್ರ ಮಾರ್ಗ ಅಥವಾ ರಾತ್ರಿ ಕತ್ತಲೆಯ ಮಾರ್ಗ ಅಂತ ಇದನ್ನ ಪಿತೃಮಾರ್ಗ ಅಂತಾನು ಕೂಡ ಕರೀತಾರೆ. ಇದು ಯಾವುದು ಬೇಡದ್ದಲ್ಲ, ಯಾವುದು ತಿರಸ್ಕಾರ್ಯ ಅಲ್ಲ. ಕೃಷ್ಣ ಹೇಳಿದ್ದಾನೆ ಈ ಎಲ್ಲ ಮಾರ್ಗಗಳು ಕೂಡ ಪೂಜ್ಯವಾದ್ದೇನೆ. ಹಾಗೆ ನಮ್ಮಂತೆ ಸಾಧಾರಣರು, ನಮಗೆ ದೇವಲೋಕದ ಸ್ವರ್ಗಾದಿ ಲೋಕಗಳೂ ಇಲ್ಲ, ಮತ್ತೆ ಜ್ಞಾನದ ಸಾಧನಾ ಮಾರ್ಗನೇ ಇಲ್ಲ. ಸಾಮಾನ್ಯವಾದ ರೀತಿಯಲ್ಲಿ ನಾವು ಪಾಪ ಪುಣ್ಯಗಳನ್ನು ಮಾಡಿಕೊಡ್ತಾ ದಿನನಿತ್ಯದ ವ್ಯವಹಾರವನ್ನು ನಾವು ಮಾಡ್ತಾನೆ ನಡೀತಾ ಇರ್ತೇವೆ. ಆದ್ರಿಂದ ನಾವು ಎಷ್ಟು ಸಲ ಬರ್ತೇವೆ, ಎಷ್ಟು ಸಲ ಹೋಗ್ತೇವೆ ಗೊತ್ತಿಲ್ಲ. ಆ ರೀತಿಯಾಗಿರುವಂತಹ ಮಾರ್ಗ, ಈ ಮೂರೂ ಮಾರ್ಗಗಳು ಕೂಡ ತಾಯಿಯ ಈ ದಕ್ಷಿಣ ಮಾರ್ಗ, ಉತ್ತರ ಮಾರ್ಗ, ಬ್ರಹ್ಮ ಮಾರ್ಗ, ಈ ಮಾರ್ಗಗಳನ್ನ ಯಾರು ಅನುಷ್ಠಾನ ಮಾಡ್ತಿದ್ದಾರೆ, ನಮ್ಮಂಥವರನ್ನ ನಡೆಸ್ತಾ ಇರೋದು ತಾಯಿನೇ. ಬ್ರಹ್ಮ ಮಾರ್ಗವನ್ನ ಅನುಷ್ಠಾನ ಮಾಡ್ತಾ ಇರೋರನ್ನ ನಡೆಸ್ತಾ ಇರೋದು ತಾಯಿನೇ. ಚಂದ್ರ ಮಾರ್ಗದಲ್ಲಿ ಸಾಗುವವರನ್ನ, ದೇವಾದಿ ಲೋಕಗಳಲ್ಲಿ ಸುಖಭೋಗಗಳನ್ನ ಅನುಭವಿಸುವವರನ್ನ ನೋಡ್ತಾ ಇರೋಳು ಕೂಡ ತಾಯಿನೇ. ಹಾಗಾಗಿ ತಾಯಿ ಈ ಮೂರು ಕಣ್ಣುಗಳಿಂದ ಮೂರೂ ಲೋಕದವರನ್ನ ನಡೆಸ್ತಾ ಇದ್ದಾಳೆ ಅನ್ನುವುದಾಗಿ ದಕ್ಷಿಣಂಚ ಉತ್ತರಂಚ, ದಕ್ಷಿಣಂಚ ಉತ್ತರಂ ಲೋಕಂ ತಥಾ ಬ್ರಹ್ಮಯಾನಂ ಸ್ಮೃತಂ. ದಕ್ಷಿಣ ಲೋಕ, ಉತ್ತರ ಲೋಕ, ಬ್ರಹ್ಮಯಾನ ಎಂಬುದಾಗಿ ಮೂರು ಇದೆ. ಅದನ್ನು ನಯಂ ಸನ್ಮಾರ್ಗ ವರ್ಗಂ, ಯಾರು ಸಾಮಾನ್ಯ ಜೀವಿಗಳಿದ್ದಾರೆ ಅವರನ್ನ ನಯನ್ನ ನಡೆಸುತ್ತಾ ತಾಯಿ ಏನ್ ಮಾಡ್ತಾ ಇದ್ದಾಳೆ? ನೇತ್ರಿ ತ್ರಿನಯನ ಮತ. ಹೀಗೆ ನಮ್ಮನ್ನ ನಡೆಸುವವಳು, ಬ್ರಹ್ಮ ಮಾರ್ಗದಲ್ಲಿ ನಡೆಸುವವಳು, ದಕ್ಷಿಣ ಮಾರ್ಗದಲ್ಲಿ ನಡೆಸುವವಳು, ಮಧ್ಯ ಮಾರ್ಗದಲ್ಲಿ ನಡೆಸುವವಳು, ಬ್ರಹ್ಮ ಮಾರ್ಗದಲ್ಲಿ ನಡೆಸುವವಳು, ನಯನ್ನ ನಮ್ಮನ್ನ ಒಯ್ತಾ ಇದ್ದಾಳೆ. ಆದ್ರಿಂದ ಅವಳು ಯಾವುದಲ್ಲಿ? ಸನ್ಮಾರ್ಗ ವರ್ಗಂ. ಒಂದೊಂದು ಜೀವಿಯನ್ನ ಅವರವರ ಅಪೇಕ್ಷೆಯಂತೆ ಆಯಾ ಮಾರ್ಗದಲ್ಲಿ ನಡೆಸ್ತಾ ಇರೋದ್ರಿಂದ ಅವಳನ್ನು ತ್ರಿನಯನ ಸ್ಮೃತ, ತ್ರಿನಯನ ಎಂಬುದಾಗಿ ಕರೀತಾರೆ. ಆದ್ರಿಂದ ಕೃಷ್ಣ ಹೇಳಿರುವಂಥ ಈ ಮಾರ್ಗದಲ್ಲಿ ನಮ್ಮನ್ನ ನಡೆಸ್ತಾ, ನಮ್ಮ ಅಪೇಕ್ಷೆ ಏನಿದೆಯೋ ಎಲ್ಲರೂ ಕೂಡ ಮುಕ್ತರಾಗಿ ಹೋಗಬೇಕು ಅಂತೇನಿಲ್ಲ. ಪ್ರಪಂಚದಲ್ಲಿ ಬದುಕೋದು ಬೇಕಾಗಿದೆ. ಆದರೆ ಯಾವ ಮಾರ್ಗದಲ್ಲಿ ಬದುಕಬೇಕು? ಮೇಲಿಂದ ಹೇಳಿಕೊಂಡು ಬಂದಿದೆ. ಅವಳೇ ನಮಗೆ ಶಾಸ್ತ್ರಗಳನ್ನ ಕೊಟ್ಟಿದ್ದಾಳೆ, ಅವಳೇ ಸನ್ಮಾರ್ಗಗಳನ್ನ, ಧರ್ಮವನ್ನ ತೋರಿಸಿಕೊಟ್ಟಿದ್ದಾಳೆ. ಅದರಂತೆ ನಾವು ನಡೆಯುವುದನ್ನ, ಬೋಧಿಸುವುದನ್ನ, ಅದನ್ನ ತಾಯಿ ನಮಗೆ ತೋರಿಸಿಕೊಟ್ಟು ಹಾಗೆ ಬದುಕುವ ಮಾರ್ಗವನ್ನ ನಮಗೆ ಬೋಧಿಸ್ತಾಳೆ. ಹೀಗಾಗಿ ತಾಯಿ ತ್ರಿನಯನ. ಇನ್ನು ನಮ್ಮ ಒಂದು ಬದುಕಿನಲ್ಲಿ ಕೂಡ ಮೂರು ಮಾರ್ಗಗಳು. ಇಡಾ ಮಾರ್ಗ, ಒಂದು ನಿವೃತ್ತಿ ಮಾರ್ಗ, ಪಿಂಗಳ ಮಾರ್ಗ, ಪ್ರವೃತ್ತಿ ಮಾರ್ಗ. ಪ್ರವೃತ್ತಿ ನಿವೃತ್ತಿ ಮಾರ್ಗಗಳು ಎರಡೂ ಅಲ್ಲದ ಒಂದು ಮಧ್ಯ ಮಾರ್ಗ. ಆ ರೀತಿಯಲ್ಲಿ ಇಡಾ ಪಿಂಗಳೆಗಳನ್ನ ನಾವು ಅರಿಯದೇ ಇದ್ದರೂ ಕೂಡ ನಮ್ಮ ಜೀವನದಲ್ಲಿ ನಡೆಯುವಂತಹ ಈ ಮಾರ್ಗ, ಇದನ್ನ ಅನುಷ್ಠಾನ ಮಾಡುವ ಪ್ರಯತ್ನದಿಂದ ಅವುಗಳನ್ನ ಹೊಸೆದು ಇದರೊಳಗೆ ತಗೊಂಡು ಸಾಧನೆ ಮಾಡ್ತೀವಿ ಅಂದ್ರೆ ಆ ಮಾರ್ಗ. ಈ ಎಲ್ಲವನ್ನೂ ಕೂಡ ತಾಯಿ ತನ್ನ ಮೂರು ಕಣ್ಣುಗಳಿಂದ ನಿಯಮನ ಮಾಡ್ತಾ ಅವುಗಳಿಗೆ ತಕ್ಕ ಫಲವನ್ನ ಕೊಡ್ತಾ ಜೀವಿಗಳನ್ನ ಆ ಮಾರ್ಗದಲ್ಲಿ ನಡೆಸ್ತಾ ಇದ್ದಾಳೆ. ಆದ ಕಾರಣ ತ್ರಿನಯನಳಾದ ತಾಯಿ ಮೂರು ಕಾಲದಲ್ಲೂ ಮೂರು ಲೋಕಗಳನ್ನು ನಡೆಸ್ತಾ ಇರುವವಳಾಗಿ ಮೂರೂ ಮಾರ್ಗದಲ್ಲಿ ಸಾಗುವ ಸನ್ಮಾರ್ಗಿಗಳನ್ನ ಪಾಲಿಸ್ತಾ ಇದ್ದಾಳೆ, ಪೋಷಿಸ್ತಾ ಇದ್ದಾಳೆ. ಇದು ಸಾರಾಂಶಭೂತವಾಗಿ ನಾವು ತಿಳ್ಕೊಳ್ಬೇಕಾದದ್ದು. ಮೂರು ಕಣ್ಣುಗಳಿರುವ ತಾಯಿ ಮೂರು ಕಣ್ಣುಗಳಿಂದ ದಕ್ಷಿಣ ಉತ್ತರ ಮಧ್ಯ ಮಾರ್ಗದವರನ್ನ ಪಾಲಿಸ್ತಾ ಪೋಷಿಸ್ತಾ ಮೂರು ಲೋಕಗಳನ್ನ, ಭೂರ್ಭುವಸ್ವಹ ಲೋಕಗಳನ್ನ ಮತ್ತೆ ಅಲ್ಲಿರುವ ಜೀವಿಗಳನ್ನ ಪಾಲಿಸ್ತಾ ಮೂರೂ ಕಾಲದಲ್ಲಿ ಪಾಲಿಸ್ತಾ ರಕ್ಷಿಸ್ತಾ ಇರುವಂಥ ದೇವಿ ತ್ರಿನಯನ. ಆದ್ರಿಂದ ಈಗ ನಮ್ಮನ್ನು ಕಾಪಾಡ್ತಾಳೆ, ನಿಮ್ಮನ್ನಿಲ್ಲ ಅನ್ನುವಂತಿಲ್ಲ. ಎಲ್ಲರನ್ನು ಕಾಪಿಡುವ ತಾಯಿ ತ್ರಿನಯನ. ಮುಂದಿನದು
ಲೋಲಾಕ್ಷಿ ಕಾಮ ರೂಪಿಣಿ. ಇದರಲ್ಲಿ ಲೋಲಾಕ್ಷಿ ಎನ್ನುವುದನ್ನ ಒಂದು ಬೇರೆ ಪದವಾಗಿ ಮಾಡಿ, ಕಾಮರೂಪಿಣಿ ಎನ್ನುವುದನ್ನ ಬೇರೆ ಪದವಾಗಿ ಮಾಡಿ ಹೇಳುವವರಿದ್ದಾರೆ. ಲೋಲಾಕ್ಷಿ ಕಾಮರೂಪಿಣಿ ಎಂಬುದಾಗಿ ಒಂದೇ ಮಾಡಿ ಕೂಡ ಅರ್ಥ ಹೇಳೋರಿದ್ದಾರೆ. ಲೋಲ ಅಂದ್ರೆ ನಾವು ಪೆಂಡುಲಂ ಅಂತೇವಲ್ಲ, ಹಾಗೆ ತೂಗಾಡ್ತಾ ಇರುವುದು ಲೋಲ. ಅಕ್ಷಿ ಕಣ್ಣು. ತಾಯಿ ಕಣ್ಣು ಮುಚ್ಚಿಬಿಟ್ಟರೆ ಏನಾಗುತ್ತೆ? ಚಂದ್ರನೂ ಇಲ್ಲ, ಸೂರ್ಯನೂ ಇಲ್ಲ, ಅಗ್ನಿನೂ ಇಲ್ಲ. ಆದ್ದರಿಂದ ಕಣ್ಣು ಮುಚ್ಚದೆ ಇರಬೇಕಾದ್ರೆ ಕಣ್ಣು ತೆರೆದಿದ್ದು ಚಲಿಸ್ತಾ ಇರಬೇಕು. ಆದ್ರಿಂದ ಲೋಲ. ಲೋಲ ಅಕ್ಷಿ ಅಂದ್ರೆ ಈಗ ಮೇಲೆ ಹೇಳಿದ ಮೂರನ್ನು, ಚಂದ್ರ ಸೂರ್ಯ ಅಗ್ನಿಗಳನ್ನ ನಡೆಸುವಂತೆ ಮಾಡಬೇಕಾದ್ರೆ, ಚಂದ್ರ ಸೂರ್ಯ ಅಗ್ನಿಗಳು ಚಟುವಟಿಕೆಯಲ್ಲಿರುವಂತೆ ಮಾಡಬೇಕಾದ್ರೆ ತಾಯಿಯ ಕಣ್ಣೇನಾಗಿರ್ಬೇಕು? ಚಲಿಸ್ತಾ ಇರಬೇಕು. ಆದ್ರಿಂದ ಲೋಲಾಕ್ಷಿ. ಅದರಿಂದ ಲೋಲಾಕ್ಷಿಯೈ ನಮಃ. ಹಾಗೆ ಪ್ರಮಾಣಗಳು ಕೂಡ ಈಗ ನಾವು ಹೇಳಿದಂತೆ ಪ್ರತ್ಯಕ್ಷ ಅನುಮಿತಿ ಶಾಬ್ದ ಜ್ಞಾನಕ್ಕೆ ಪ್ರತ್ಯಕ್ಷ ಅನುಮಾನ ಶಬ್ದ ಪ್ರಮಾಣ ಆಗಬೇಕಾದ್ರೆ ನಮಗೆ ನಮ್ಮ ಇಂದ್ರಿಯ ಏನಾಗಬೇಕು? ವಸ್ತುವಿನ ಹತ್ರ ಹೋಗಬೇಕು ಅಲ್ವಾ? ಅದನ್ನ ತಾನು ಹೋಗೋದಲ್ಲ ಅಂತ ಹೇಳಿದ್ದೇವೆ, ಯಾವುದ ಶಕ್ತಿ ಮೂಲಕ ಹೋಗೋದು. ಆ ರೀತಿಯ ಆ ಶಕ್ತಿ ಮೂಲಕ ಹೋಗುವುದಕ್ಕೆ ಅವಳ ಲೋಲ ಅಕ್ಷಿಯಂತೆ ನಮ್ಮೊಳಗೂ ಕೂಡ ಚಲಿಸುವಂತಹ ಚೈತನ್ಯ ಕಾರಣವಾಗಿರುತ್ತೆ. ಹಾಗಾಗಿ ಲೋಲಾಕ್ಷಿ. ಲೋಕದಲ್ಲಿ ಪ್ರತ್ಯಕ್ಷ ಅನುಮಿತಿ ಶಾಬ್ದ ಜ್ಞಾನವನ್ನ ಪಡೆಯಬೇಕಾದರೂ ತಾಯಿಯ ಕಣ್ಣೇನಾಗಿರ್ಬೇಕು? ಚಲಿಸ್ತಾ ಇರಬೇಕು. ಹಾಗೆ ಪ್ರಪಂಚ ನಿರ್ವಹಣೆಯಾಗುತ್ತಾ ಇರಬೇಕಾದ್ರೂ, ನಡೀತಾ ಇರಬೇಕಾದ್ರೂ ತಾಯಿಯ ಕಣ್ಣು ಚಲಿಸ್ತಾ ಇರಬೇಕು. ತಾಯಿಯ ಕಣ್ಣು ಮುಚ್ಚಿದರೆ ಚಂದ್ರ ಸೂರ್ಯಾಗ್ನಿಗಳಿಲ್ಲ ಆದ ಕಾರಣ ಲೋಕ ಎಲ್ಲ ತಲ್ಲಣಗೊಳ್ಳುತ್ತೆ. ಅದಕ್ಕೆ ನಾವು ಸಂಬಂಧಪಟ್ಟ ಕಥೆಯನ್ನ ಹೇಳ್ಕೊಂಡಿದ್ದೇವೆ. ದೂರ್ವಾಸನ ಶಿಷ್ಯ ಉಪಮನ್ಯು ಅಂತ ಒಂದು ಕಡೆ ಇದೆ. ಅವನ ಶಿಷ್ಯ ದೂರ್ವಾಸರು ಸ್ನಾನ ಮಾಡಿ ಬರುವಾಗ ಅವರು ಬರೋ ವೇಳೆಗೆ ಅಗ್ನಿ ಪ್ರಜ್ವಲಿಸ್ತಾ ಇರಬೇಕು, ಅವರು ಬಂದು ಆಹ್ನಿಕ ಮಾಡಕ್ಕೆ ಅಂತ ಊದುತ್ತಾ ಇದ್ದಾನೆ, ಅದು ಅಗ್ನಿ ಪ್ರಜ್ವಲಿಸಕ್ಕೆ. ಇವರು ಸ್ನಾನ ಮುಗಿಸಿ ಬಂದ್ರು. ಅವನು ಊದುವಾಗ ಒಂದು ಕಿಡಿ ಅವರ ಮೇಲೆ ಹಾರಿಬಿಡ್ತು. ಕಿಡಿ ಹಾರಿ ಸುಡ್ತಲ್ಲ, ಅವ್ರಿಗೆ ಸಿಟ್ಟು ಬಂತು. ನೀನು ನನ್ನ ಮೇಲೆ ಕಿಡಿ ಹಾರಿಸ್ತೀಯ, ನಿನ್ನ ಮೈಯ ಅಗ್ನಿಯಿಂದ ಸುಡ್ಲಿ ಅಂತ ಆಜ್ಞೆ ಮಾಡಿಬಿಟ್ರು. ಆಗ ಇವನಿಗೆ ಪಾಪ ದಗ 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 ಅಗ್ನಿ ಹೊರಗಡೆಯಿಂದ ಸುಡ್ತಿಲ್ಲ, ಆದ್ರೆ ಸುಟ್ಟಂತೆ ಹೊಟ್ಟೆಯೆಲ್ಲ ಬೆಂಕಿ, ಮೈಯೆಲ್ಲ ಬೆಂಕಿ, ಉರಿ 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 ಒದ್ದಾಡ್ತಾ ಇದ್ದಾನೆ. ಹಾಗೆ ಅವನು ಮನೆಯಲ್ಲಿ ಅವನ ಪತ್ನಿ ನೋಡಿದ್ಲು. ಇಲ್ಲಿ ಆಹ್ನಿಕಗಳೆಲ್ಲ ಮಾಡಿಕೊಟ್ಟ ಪಾಪ, ದುರ್ವಾಸರಿಗೆ ಯಾವುದನ್ನು ತೊಂದರೆ ಮಾಡಲಿಲ್ಲ. ಮನೆಗೆ ಬಂದಾಗ ಅವನು ಒದ್ದಾಡ್ತಾ ಇರುವುದನ್ನ ಪತ್ನಿ ನೋಡಿದ್ಲು. ಅರೆ ಏನಾಯ್ತು ನಿಮ್ಗೆ? ಆಗ ಈ ತರ ಆಯ್ತು. ಆಗ ಅವಳೇನು ಮಾಡಿದ್ಲು? ಅಗ್ನಿ ನೀನು ತಣಿದು ಹೋಗು ಅಂದ್ಲು. ಅಂದ್ರೆ ಅಗ್ನಿ ಇನ್ನು ಆಗದೆ ಹೋಗಬೇಕು, ಅಗ್ನಿ ತಣಿದು ಹೋಗಬೇಕು ಅಂದಾಗ ಏನಾಯ್ತು? ಇವನ ಕಣ್ಣಲ್ಲಿ, ಪರಮಾತ್ಮನ ಕಣ್ಣಲ್ಲಿರುವಂತಹ ಚಂದ್ರ ಸೂರ್ಯ ಅಗ್ನಿ ಎಲ್ಲರೂ ತಣಿದು ಹೋದ್ರು. ಈಗೇನಾಯ್ತು? ಈಶ್ವರನ ಕಣ್ಣು ಬೆಳಗುತ್ತಾ ಇದ್ರೆ ತಾನೇ ಲೋಕ. ಈಗ ತ್ರಿನಯನ ಅಂದಾಗ ಅದು ಬೆಳಗುತ್ತಾ ಇದ್ರೆ ಲೋಕ. ಯಾವಾಗ ಅದು ಮುಚ್ಚೋಯ್ತು, ಯಾವಾಗ ತಣಿದು ಹೋಯ್ತು, ಆಗ ಲೋಕಗಳೆಲ್ಲ ತಲ್ಲಣಿಸೋದಕ್ಕೆ ಆರಂಭ ಆಯ್ತು. ಲೋಕ ತಲ್ಲಣಿಸ್ತಾ ಏನಾಯ್ತು? ದೇವಾದಿ ದೇವತೆಗಳು ಬ್ರಹ್ಮನ ಹತ್ರ, ಇಂದ್ರನ ಹತ್ರ, ಇಂದ್ರ ಬ್ರಹ್ಮನ ಹತ್ರ ಎಲ್ಲರೂ ಸೇರಿ ಈಶ್ವರನವರೆಗೆ ಬಂದ್ರು. ನೋಡ್ತಾರೆ, ಈಶ್ವರನ ಮುಖದಲ್ಲಿ ಬೆಳಕೇ ಇಲ್ಲ. ಈಶ್ವರನ ಕಣ್ಣಲ್ಲಿ ಪ್ರಜ್ವಲಿಸ್ತಾ ಇರ್ಬೇಕಲ್ಲ, ಅದೇ ಇಲ್ಲ. ಏನಾಯ್ತು ನಿನಗೆ ಅಂದ್ರೆ, ಆ ತಾಯಿ ನನಗೆ ಶಾಪ ಕೊಟ್ಟಿದ್ದಾಳೆ, ಆದ್ರಿಂದ ಇಲ್ಲಿ ಏನೂ ಉರಿತಾ ಇಲ್ಲ. ಅದಿಲ್ಲದೆ ಇರೋದ್ರಿಂದ ಏನಾಗಿದೆ? ಎಲ್ಲ ಕೆಲಸಗಳು ನಿಲುಗಡೆಗೆ ಬಂದಿದೆ. ನಾವು ಹೇಳಿಕೊಂಡಿರುವುದು ನಿನ್ನೆ ದಿವಸದಲ್ಲಿ, ಯಜ್ಞಮಯವಾದ ಬದುಕು ಇರುವಾಗ, ಯಜ್ಞಕ್ಕೆ ಪ್ರಧಾನವಾಗಿರುವ ಚಂದ್ರ ಸೂರ್ಯಾಗ್ನಿಗಳಿಲ್ಲ ಅಂತಾದ್ರೆ ಏನಿದೆ? ಬದುಕೇ ಇಲ್ಲ. ಆದ್ರಿಂದ ಬದುಕೇ ಹೊರಟೋಯ್ತು. ಹಾಗಾಗಿ ತ್ರಿಕಾಲದಲ್ಲಿ, ತ್ರಿಲೋಕಗಳಲ್ಲಿ ಇವರು ಮೂವರ ಪಾತ್ರ ಇದೆ. ಈ ಮೂವರಲ್ಲಿ ಯಾರೊಬ್ಬರು ಮೈನಸ್ ಆದ್ರೂ ಕೂಡ ಲೋಕ ನಿರ್ವಹಣೆ ಇಲ್ಲ. ಹಾಗಾಗಿ ಲೋಕ ನಿರ್ವಹಣೆಗೆ ಲೋಲ ಅಕ್ಷಿ, ಆ ಕಣ್ಣಿನ ಪ್ರಾಧಾನ್ಯ ಇದೆ ಎನ್ನುವುದನ್ನ ಲೋಲಾಕ್ಷಿ ಎನ್ನುವ ಮಂತ್ರದ ಅರ್ಥವನ್ನ ಹೇಳುವಾಗ ಹೇಳ್ತಾರೆ. ಇನ್ನು ಕಾಮರೂಪಿಣಿ. ಕಾಮರೂಪಿಣಿ ಅಂದಾಗ ಬೇಕಾದ ರೂಪವನ್ನ ತಳೀತಾಳೆ. ಅದನ್ನ ತಾಯಿ ದೇವಿ ಇದರೊಳಗೆ ಚಂಡಿಯಲ್ಲಿ ಹೇಳಿಕೊಂಡಿದ್ದಾಳೆ. ನಾನು ಇಂಥ ಒಂದು
ಮನ್ವಂತರದಲ್ಲಿ ವೈವಸ್ವತೆ ಅಷ್ಟಾವಿಂಶತಿ ತಮೇ ಮನ್ವಂತರೆ 28ನೇ ಮನ್ವಂತರ ಬಂದಾಗ ನಾನು ಯಶೋಧ ಗರ್ಭದಲ್ಲಿ ಹೀಗೆ ಬರ್ತೇನೆ ಅಂತೆಲ್ಲ ಹೇಳ್ಕೊಂಡಿದ್ದಾಳಲ್ಲ. ಆಮೇಲೆ ಇನ್ನೊಂದು ಸಲ ಋಷಿಗಳಿಗೆಲ್ಲ ಆಹಾರ ಇಲ್ಲದೆ ಹೋದಾಗ ತರಕಾರಿಗಳ ರೂಪದಲ್ಲಿ ಬಂದು ನಾನು ಶಾಕಂಬರಿ ಅನ್ನಿಸಿಕೊಳ್ಳುತ್ತೇನೆ. ಇನ್ನೊಬ್ಬ ರಕ್ಕಸ ಇದ್ದಾನೆ, ಅವನು ಲೋಕದಲ್ಲಿರುವ ಎಲ್ಲರನ್ನ ಇದು ಮಾಡುವುದಕ್ಕೆ ಆರಂಭ ಮಾಡಿದಾಗ ಅವನನ್ನ ಜಗಿದು ತಿಂದು ನನ್ನ ಹಲ್ಲುಗಳೆಲ್ಲ ದಾಳಿಂಬೆಯಂತೆ ಕೆಂಪಾಗುವ ಹಾಗೆ ನಾನು ಮಾಡಿಕೊಂಡಾಗ ದಾಡಿಮಿ ರೂಪದಲ್ಲಿ. ಹಾಗೆ ಇನ್ನೊಂದು ಸಲಿ ಭ್ರಾಮರಿ, ಹೀಗೆ ತನಗೆ ಬೇಕಾದಾಗ ಬೇಕಾದ ರೂಪವನ್ನ ತಾನು ಧರಿಸ್ತಾಳೆ. ಯಾವಾಗ ಯಾವ ರೀತಿಯ ಅಸುರನನ್ನ ಅವನು ಬೇಡಿಕೊಂಡಿರೋ ಕ್ರಮ ಇದೆಯಲ್ಲ ಅದರಂತೆ ಅಟ್ಟಬೇಕಲ್ಲ. ಅದರಿಂದಲೇ ನೋಡಿ, ಸರ್ವಪ್ರಹರಣ ಆಯುಧ ಅಂದಾಗ ಪರಮಾತ್ಮನಿಗೆ ಯಾವುದೋ ಒಂದು ಆಯುಧ ಬೇಕಾಗಿಲ್ಲ. ಅವನಿಗೆ ಶಂಖ, ಚಕ್ರ, ಗದಾ, ಪದ್ಮ ಇಟ್ಕೊಂಡಿದ್ದಾನೆ ನಿಜ, ಆದರೆ ಅವನಿಗೆ ಈಗ ದುಂಬಿನೂ ಒಂದು ಆಯುಧ ಆಗುತ್ತೆ, ಒಂದು ಹುಲ್ಲು ಆಯುಧ ಆಗುತ್ತೆ, ಒಂದು ರಥದ ಚಕ್ರನೂ ಆಯುಧ ಆಗುತ್ತೆ, ಒಂದು ಏನು ಬೇಕಾದರೂ ಆಯುಧ ಆಗುತ್ತೆ. ಈಗ ತಾಯಿ ಹೇಳಿದ್ಲಲ್ಲ, ತರಕಾರಿನೇ ಆಯುಧ ಆಗುತ್ತೆ. ಯಾವ ಆಯುಧ ಯಾವುದು ಬೇಕಾದರೂ ಆಯುಧವಾಗಿ ಮಾಡಿಕೊಂಡು ತನ್ನ ರೂಪದಿಂದ ಆಸುರಿ ಶಕ್ತಿಯನ್ನ ನಿಯಮನ ಮಾಡುವ, ನಿಗ್ರಹ ಮಾಡುವ ರೂಪ ಇದೆಯಲ್ಲ, ಅದು ಕಾಮ ರೂಪ. ಹಾಗಾಗಿ ತಾಯಿ ಕಾಮ ರೂಪಿಣಿ, ತಾನು ಕಾಮ ರೂಪದಿಂದ ವಿಶ್ವವನ್ನ ನಿಯಮನ ಮಾಡ್ತಾಳೆ. ಯಾವಾಗ ಯಾವ ಅಸುರ ಏನನ್ನ ಬೇಡ್ಕೊಂಡು ಬಂದಿದ್ದಾನೆ ಆ ರೂಪದಲ್ಲೇ ಬರ್ತಾಳೆ. ಉಗುರಿನಿಂದನೇ ಮಾಡ್ತಾನೆ, ಹಲ್ಲಿಂದನೇ ಮಾಡ್ತಾನೆ, ಅವನಿಗೆ ಇಂಥದ್ದೊಂದು ಅಸ್ತ್ರ ಬೇಕಿಲ್ಲ. ಆ ರೂಪವನ್ನ ಇವನು ಏನ್ ಕೇಳಿದಾನೆ ಆ ರೂಪದಲ್ಲೇ ಬರ್ತಾನೆ. ಹಾಗೆ ಪರಮಾತ್ಮನಿಗೆ ಇದೇ ಒಂದು ರೂಪ ಅಂತ ಬೇಕಿಲ್ಲ, ಮಾನವ ರೂಪ, ಪಶು ರೂಪನೂ ಬೇಕಿಲ್ಲ, ಮತ್ತೆ ಇದು ಅಸ್ತ್ರಗಳು ಬೇಕಿಲ್ಲ. ಆದ್ರಿಂದ ಸರ್ವಪ್ರಹರಣಾಯುಧ ಅನ್ನುವುದನ್ನ ಕೊನೆಯಲ್ಲಿ ಹೇಳುವಾಗ ವಿಷ್ಣು ಸಹಸ್ರನಾಮದಲ್ಲಿ ಮೇಲಿಂದ ಹೇಳಿದ ವಿಶ್ವಂ ವಿಷ್ಣುರ್ವಷಟ್ಕಾರೋನಲ್ಲಿ ಪ್ರತಿ ನಾಮವೂ ಒಂದೊಂದು ಅಸ್ತ್ರ ಅಲ್ಲಿ ಹೇಳ್ತಾರೆ. ಆ ನಾಮ, ಪ್ರತಿ ನಾಮಕ್ಕೆ ಒಂದೊಂದು ಶಕ್ತಿ ಇದೆ. ಯಾವ ತೊಂದರೆಯಿಂದ ಬಾಧೆ ಪಡ್ತಿರೋರು ಈ ನಾಮವನ್ನ ಹೇಳಿದ್ರೆ ಆ ತೊಂದರೆಯನ್ನ ನಿವಾರಣೆ ಮಾಡುತ್ತೆ. ನಾವು ಇಲ್ಲೂ ನಾಮ ಹೇಳುವಾಗ ಹೇಳಿಕೊಂಡು ಬಂದಿದ್ದೇವೆ. ವಿಘ್ನನಾಶಿನಿ ಎನ್ನುವುದನ್ನ ಹೇಳಿದಾಗ ಎಲ್ಲ ವಿಧವಾದ ಸಂಕಟಗಳನ್ನ ನಿವಾರಣೆ ಮಾಡ್ತಾಳೆ ತಾಯಿ. ಯಾವ ವಿಧ ಸಂಕಟ ನಮ್ಮನ್ನ ಬಾಧಿಸ್ತಾ ಇದ್ರು ಸಂಕಟ ನಿವಾರಣೆಯಾಗಿ ಅವಳು. ಆದ್ರಿಂದ ಒಂದೊಂದು ನಾಮಕ್ಕೆ ಒಂದೊಂದು ಶಕ್ತಿ ಇದೆ. ಆ ರೀತಿ ಸರ್ವಪ್ರಹರಣಾಯುಧ ಅನ್ನೋದು ಹೇಳಿಬಿಟ್ರೆ 1000 ನಾಮಗಳಲ್ಲಿರುವಂಥ ಬಲನೂ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ. ಆದ್ರಿಂದ ಆಯುಧಾಯ ನಮಃ ಅಲ್ಲಿ ವಿಷ್ಣು. ಆದ್ರಿಂದ ಅದೇ ರೀತಿಯಲ್ಲಿ ಇಲ್ಲಿ ಕಾಮರೂಪಿಣ್ಯೈ ನಮಃ ಅನ್ನುವುದಾಗಿ ನಾವು ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಕಾಮರೂಪದಿಂದ ನಮ್ಮನ್ನ ಯಾವಾಗ ಯಾವ ರೀತಿ ರಕ್ಷಿಸಬೇಕೋ ಹಾಗೆ ರಕ್ಷಿಸುವ ರೂಪವನ್ನ ಅವಳು ತಡ್ಕೊಂಡು ಬರ್ತಾಳೆ. ನಮಗೇನು ಬೇಕೋ ಆ ರೂಪದಲ್ಲಿ ನಮ್ಮನ್ನ ಕಾಪಿಡುವವಳಾಗ್ತಾಳೆ. ಹಾಗಾಗಿ ಕಾಮ ರೂಪಿಣಿ. ಹೀಗೆ 2 ಭೇದ, ಲೋಲಾಕ್ಷಿ ಕಾಮರೂಪಿಣಿ. ಎರಡನ್ನೂ ಸೇರಿಸಿಕೊಂಡ್ರೆ ಲೋಲಾಕ್ಷಿ ಕಾಮರೂಪಿಣಿ. ಅವಳು ಲೋಲಾಕ್ಷಿಯಾಗಿ ಪ್ರಪಂಚವನ್ನ ನಿರ್ವಹಣೆ ಮಾಡುವುದಕ್ಕೆ ಬೇಕಾದ ರೂಪವನ್ನ ತಳೀತಾಳೆ. ಆಗ ಏನಾಗುತ್ತಾಳೆ ಅಂದ್ರೆ ಎಂ ರೂಪಂ ಎಂ ಭಾವಂ ಅದನ್ನ ಕೃಷ್ಣ ಹೇಳಿದಾನೆ. ಯಾವ ಭಾವವನ್ನ ಬಯಸಿ ಜೀವಿ ಅನುಷ್ಠಾನ ಮಾಡುವುದಕ್ಕೆ ಪ್ರಯತ್ನ ಪಡ್ತಾನೋ ತಮೇವ ಅದದೇ ರೂಪವನ್ನ ಅದದೇ ಇದನ್ನ ನಾನು ಅವನಿಗೆ ಕರುಣಿಸಿಕೊಡ್ತೇನೆ, ಅನುಗ್ರಹಿಸ್ತೇನೆ. ಹಾಗೆ ತಾಯಿ ಎಲ್ಲ ಜೀವಿಗಳಿಗೆ ಯಾವ ಭಾವದಿಂದ ತನ್ನನ್ನು ಆರಾಧಿಸಕ್ಕೆ ಬಯಸ್ತಾರೋ ಆ ರೂಪದಲ್ಲಿ, ಅದು ಸಾಲಿಗ್ರಾಮ ಇರಬಹುದು, ಶಿವಲಿಂಗ ಇರಬಹುದು, ನಾವು ಅನೇಕ ಬಾರಿ ಹೇಳಿಕೊಂಡಿರುವಂತೆ ಹಿಕ್ಕೆ ಇರಬಹುದು, ಯಾವುದು ಗೊತ್ತಿಲ್ಲ, ಆ ಎಲ್ಲ ರೂಪದಲ್ಲೂ ಕೂಡ ತಾಯಿ ತಾನು ತನ್ನನ್ನ ತೋರಿಸಿಕೊಂಡು ಜೀವಿಗಳ ಅನುಗ್ರಹವನ್ನ ಮಾಡ್ತಾಳೆ. ಹಾಗಾಗಿ ಲೋಲಾಕ್ಷಿ ಕಾಮರೂಪಿಣಿ. ಲೋಲವಾದ ಅಕ್ಷಿ ಯಾರ ಮೇಲಿದೆ ಅಂದ್ರೆ ನಿಜ ಭರ್ತೃ ಮುಖಾಂಭೋಜ, ತನ್ನ ಪತಿಯ ಮುಖದ ಚಂದ್ರ ಮುಖ ಕಮಲವನ್ನ ನೋಡೋದೇ ಅವಳಿಗೆ. ಯಾಕೆ ಅದನ್ನೇ ನೋಡ್ತಾ ಇದ್ದಾಳೆ ಅಂದ್ರೆ ಅವನು ಕಣ್ಣಲ್ಲಿ ಸಂಜ್ಞೆ ಮಾಡ್ತಾನೆ. ಅವನು ಕಣ್ಣಲ್ಲಿ ಏನ್ ಸಂಜ್ಞೆ ಮಾಡ್ತಾನೆ ಅದನ್ನ ಅವಳು ಅನುಷ್ಠಾನ ಮಾಡ್ತಾಳೆ. ಆಗ ಅವಳಿಗೆ ಕಾಮರೂಪಿಣಿ. ನೋಡಿ, ಲೋಲಾಕ್ಷಿ ಅಂದಾಗ ತನ್ನ ಚಲವಾದ ಕಣ್ಣಿನಿಂದ ಪತಿಯ ನೋಡ್ತಾ ಇದ್ದಾಳೆ. ಪತಿ ತನ್ನ ಕಣ್ಣಿಂದ ಯಾವ ಸಂಜ್ಞೆ ಮಾಡ್ತಾನೆ, ಯಾವ ಆಜ್ಞೆ ಮಾಡ್ತಾನೆ ಅದಕ್ಕೆ ತಕ್ಕ ರೂಪವನ್ನ ಧರಿಸ್ತಾಳೆ. ಹಾಗಾಗಿ ಲೋಲಾಕ್ಷಿ
ಕಾಮ ರೂಪಿಣಿ. ಆದ್ರಿಂದ ಕಾಮ ಅಂದಾಗ ಸುಂದರ ಅಂತ. ಕಾಮ ಅಂದ್ರೆ ಕಮನೀಯ, ಸುಂದರವಾದ ರೂಪವನ್ನು ಧರಿಸ್ತಾಳೆ. ಅವಳು ದುಂಬಿ ರೂಪವನ್ನೇ ಧರಿಸ್ಲಿ, ನಾವೇ ನೋಡ್ತೇವಲ್ಲ, ಒಂದು ಚಿಟ್ಟೆ, ಒಂದು ಹಕ್ಕಿ, ಒಂದು ಎಲ್ಲದರಲ್ಲಿ ಒಂದು ಅಂದ ಇದೆ. ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ. ಆ ಖುಷಿ ಎಲ್ಲಿರೋದು ಅಂದ್ರೆ ತಾಯಿಯಿಂದ ಬಂದಿರುವಂಥದ್ದು. ಅದನ್ನೇ ನಾವು ತುಷ್ಟಿ ಪುಷ್ಟಿ ಮತಿ ಅದರಲ್ಲಿ ನೋಡ್ಕೊಂಡಿದ್ದೇವೆ. ಅದರಿಂದ ಕಮನೀಯವಾದ ರೂಪದಿಂದ ತಾಯಿ ಇಚ್ಛಾರೂಪಿಣಿಯಾಗಿ, ತನಗೆ ಯಾವುದೋ ಒಂದು ತಂದೆ ತಾಯಿಯನ್ನ ಆಶ್ರಯಿಸಿ ಅವಳು ರೂಪ ತಳಿಬೇಕಿಲ್ಲ, ಇಚ್ಛಾರೂಪಿಣಿಯಾಗಿ ತನಗೆ ಬೇಕಾದ ರೂಪವನ್ನು ಅವಳು ಧರಿಸ್ತಾಳೆ. ಆದ್ರಿಂದ ಕಾಮ ರೂಪಿಣಿ. ಮತ್ತೆ ಸ್ವೇಚ್ಛೆಯಾಗಿ, ಯಾವಾಗ ಅವಳಿಗೆ ಯಾವಾಗ ಧರಿಸಬೇಕು ಅನಿಸುತ್ತೆ ಹಾಗೆ ಅವಳು ಸ್ವೇಚ್ಛೆಯಿಂದ ರೂಪ ಧರಿಸ್ತಾಳೆ. ಇದೆಲ್ಲ ಯಾಕೆ ಅಂದ್ರೆ, ನಾವು ಈ ಪುಟಾಣಿ ಚಿನ್ನಿ ಇರುತ್ತೆ ಅಂದ್ರೆ ಹಾಸಿಗೆ ಇನ್ನು ಏನು ಅರಿಯದ, ಬೋರ್ಲು ಬೀಳಕ್ಕೂ ಗೊತ್ತಿಲ್ಲದ ಮಗು ಏನ್ ಮಾಡುತ್ತೆ, ನೀವು ಚಿತ್ರ ಕಣ್ಣೊಳಗೆ ತಂದ್ಕೊಳ್ಳಿ. ಕಾಲು ಹೀಗೆ ಇಟ್ಕೊಂಡಿರುತ್ತೆ, ಅದು ಪೂರ್ತಿ ಕಾಲು ಕೆಳಗೆ ಹಾಕದ ಮಗು. ಕಾಲು ಹೀಗೆ ಇಟ್ಕೊಂಡಿರುತ್ತೆ, ಕೈನ ಹೀಗೆ ಮಾಡಿ ಕಾಲನ್ನು ಹೀಗೀಗೆ ಮಾಡ್ತಾ ಎತ್ಕೋ ಅನ್ನುವಂತೆ ಸಂಜ್ಞೆ ಮಾಡುತ್ತೆ. ಆಗ ಅಮ್ಮ ಮಗುವಿನ ಇದೆಷ್ಟು ಗಾತ್ರ, ಇಷ್ಟು 1.5 ಅಡಿನೂ ಇಲ್ಲ ಅಲ್ವೇ. ಅಮ್ಮ 6 ಅಡಿ 5.5 ಅಡಿ ಇರುವ ಅಮ್ಮ ಏನಾಗ್ತಾಳೆ, ಬಾಗುತ್ತಾಳೆ, ಬಾಗಿ ಆ ಕಂದನ್ನ ಎತ್ಕೋತಾಳೆ ಅಲ್ವೇ. ಹಾಗೆ ತಾಯಿ ಇಲ್ಲಿ ಹೇಳ್ತಾ ಇರೋದು, ಒಂದು ಕಂದ, ನಾವೆಲ್ಲ ಕಂದಮ್ಮಗಳೇ, ನಮ್ಮ ವಯಸ್ಸು, ನಮ್ಮ ಗಾತ್ರ, ನಮ್ಮ ಉದ್ದ ಏನೇ ಇರಲಿ, ದೇವಿಗೆ ನಾವೆಲ್ಲ ಕಂದಮ್ಮಗಳೇ. ಆ ಕಂದ ಬೇಡಿದಾಗ ಅಷ್ಟು ಗಾತ್ರದ, ಅಷ್ಟು ಉದ್ದದ, ಅಷ್ಟು ಎತ್ತರದ ಅಮ್ಮ ತಾನು ಪುಟ್ಟದಾಗಿ ಬಂದು ಆ ಕಂದ ಬಯಸಿದ ರೂಪದಲ್ಲಿ ಅವಳನ್ನ, ಆ ಕಂದನನ್ನ ಎತ್ಕೋತಾಳೆ. ಮಾತೃರೂಪಿಣಿ ತಾಯಿ. ಆದ್ರಿಂದಲೇ ಶ್ರೀಮಾತ್ರೇ ನಮಃ ಮೊದಲು ಬಂದಿರೋದು. ಆ ಶ್ರೀಮಾತ್ರೇ ನಮಃ ಎನ್ನುವುದನ್ನು ಸಂಪುಟೀಕರಣ ಮಾಡ್ತಾ ಯಾವ ಮಂತ್ರದ ಜೊತೆ ಹೇಳ್ಕೊಂಡ್ರು ಬಲ ಜಾಸ್ತಿ. ಈಗ ನಾವು ಹೇಳಿದ್ವಲ್ಲ, ವಿಘ್ನ ನಾಶಿನ್ಯೈ ನಮಃ ಇದೆ, ಅದನ್ನ ಸಂಪುಟೀಕರಣ ಮಾಡ್ಕೊಂಡ್ರೆ ಶ್ರೀಮಾತ್ರೇ ನಮಃ, ಓಂ ವಿಘ್ನ ನಾಶಿನ್ಯೈ ನಮಃ, ಓಂ ಶ್ರೀಮಾತ್ರೇ ನಮಃ, ಓಂ ಶ್ರೀಮಾತ್ರೇ ನಮಃ, ಓಂ ವಿಘ್ನ ನಾಶಿನ್ಯೈ ನಮಃ, ಓಂ ಶ್ರೀಮಾತ್ರೇ ನಮಃ, ಓಂ ಶ್ರೀಮಾತ್ರೇ ನಮಃ, ಓಂ ವಿಘ್ನ ನಾಶಿನ್ಯೈ ನಮಃ. ಹಾಗೆ ಸಂಪುಟೀಕರಣ ಮಾಡ್ಕೊಂಡು ಹೇಳ್ತಾ ಇದ್ರೆ ಇನ್ನೂ ಬಲ ಜಾಸ್ತಿ. ಹಾಗೆ ಯಾಕೆ ಮಾತೃತ್ವ ನೋಡಿ, ಕಂದ ಮಾತಾಡ್ಲಿಲ್ಲ, ಹೇಳಲಿಲ್ಲ, ಕೇಳಲಿಲ್ಲ, ಬರೀ ಚಲನೆ ಅಷ್ಟರಲ್ಲಿ ಅದು ಬಯಸ್ತು. ಹಾಗೆ ಉಪಾಸಕರು ಅಮ್ಮನನ್ನ ಯಾವ ರೂಪದಲ್ಲಿ ಬಯಸ್ತಾರೋ ಆ ರೂಪವನ್ನ ಸ್ವೇಚ್ಛೆಯಿಂದ ಕಾಮರೂಪ ಧರಿಸ್ತಾಳೆ. ಆದ್ರಿಂದ ಅವಳು ಲೋಲಾಕ್ಷಿ ಕಾಮ ರೂಪಿಣಿ. ಈ ಲೋಲಾಕ್ಷಿ ಕಾಮರೂಪಿಣಿಯ ಅರ್ಥವನ್ನ ಮುಂದುವರಿಸಿಕೊಂಡು ನಾವು ಸೋಮವಾರದ ದಿನ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. हरि ओम्.